ನವನಿಧಿಗಳು ಅಂತಿದೆ. ನವನಿಧಿ 9 ತರ ನಿಧಿಗಳು. ಅದೇ ತರ ನಿಧಿನೂ ಅಷ್ಟೇ ಒಬ್ಬನಿಗೆ ಮಾತ್ರನೇ ಸಿಗುತ್ತೆ ಹೊರತು ಪೈಪೋಟಿಗಳು ಜಾಸ್ತಿ ಇದೆ. ಬಟ್ ಫೈಟ್ ಮಾಡೋರು ಸುಮಾರು ಜನ. ಬಟ್ ಈ ನಿಧಿ ಅನ್ನೋದು ಎಲ್ರಿಗೂ ಸಿಗೋದಿಲ್ಲ. ಅಕಸ್ಮಾತ್ ಸಿಕ್ಕಿದ್ರೆ, ಯಾರಿಗಾದ್ರೂ ಸಿಕ್ಕಿದ್ರೆ ಅದು ಮೊದಲು ಪರೀಕ್ಷೆ ಮಾಡಬೇಕು. ಅದಕ್ಕೆ ಕೆಲವೊಂದು ಮಾಪನಗಳಿದೆ. ಆಗ್ಲೇ ಹೇಳದ್ನಲ್ಲ, ವಜ್ರಕ್ರಿಯೆ, ರುದ್ರಕ್ರಿಯೆ. ಆ ಪ್ರದೇಶದಲ್ಲಿ ಪಾಪ ಅವನು ಸುಮಾರು 13 ವರ್ಷದಿಂದ ನಿಧಿಗಳನ್ನು ಹುಡುಕಿ ಕಂಡಿಡಿದ್ಬಿಟ್ಟ. ಆ ಮೂಲಕ ಇದನ್ನ ಕಂಡಿಡಿಬಹುದು, ಇದು ಯಾವ ನಿಧಿ ಅಂತ. ಕಂಡಿಡಿಯೋದ್ರ ಮೇಲೆ ಅದನ್ನ ನಾನು ಮುಟ್ಟಬೇಕಾ ಮುಟ್ಟಬಾರದ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಬದುಕ್ತವನು ಒಬ್ಬನೇನೆ, 29 ಜನ ಸತ್ತೋಗ್ಬಿಟ್ಟಾರೆ. ಅಲ್ಲಿದೆ ಅಂತ ಗೊತ್ತಾದ್ರು 2 ವರ್ಷ ಹಿಡಿತು. ಅಲ್ಲಿ ನಿಧಿ ಇರುವಂತ ಜಾಗದಲ್ಲಿ ನಿಧಿನೇ ಇಲ್ಲ, ಬೂದಿ ಆಗ್ಬಿಟ್ಟಿದೆ ಸಂಪೂರ್ಣ. ನಿಧಿಗಳು ಕೂಡ ಮೂವ್ ಆಗ್ತವೆ. ಆದ್ರೆ ಒಂದು ಜಾಗದಲ್ಲಿ ಇರಲ್ಲ. ಅದು ನನಗೆ ಗುರುಗಳೇ ನಮಸ್ಕಾರ. ನಮಸ್ತೆ. ಒಂದು ಅದ್ಭುತವಾದ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗಿದ್ರಿ ಕಳೆದ ಸಂಚಿಕೆಯಲ್ಲಿ. ಇನ್ನು ಮುಂದಿನ ಪ್ರಶ್ನೆ ಏನು ಅಂದ್ರೆ, ಇದು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಎಲ್ಲರೂ ತಿಳ್ಕೊಬೇಕು ಇದ್ರ ಬಗ್ಗೆ ಅಂತ ಅನ್ನೋಂತ ಒಂದು ಸಬ್ಜೆಕ್ಟ್ ವಿಷಯ. ನಿಧಿ ಬಗ್ಗೆ. ನಿಧಿ ನಮ್ಗೆ ಅಲ್ಲಿ ಸಿಕ್ತು, ಇಲ್ಲಿ ಸಿಕ್ತು, ನಿಧಿಗೋಸ್ಕರ ಎಷ್ಟೋ ಜನ ಪರದಾಡ್ತಾ ಇರ್ತಾರೆ. ನಮ್ ಜಾತಕದಲ್ಲಿ ನಿಧಿ ಸಿಗುತ್ತಾ ಅಂತ ಕೇಳೋರಿದ್ದಾರೆ. ಕೆಲವರು ಅದನ್ನ ಬಗ್ಗೆನೆ ಹುಡ್ಕೊಂಡು ಎಷ್ಟೋ ಕೋಟಿ ಕಳ್ಕೊಂಡು ಇದಾರೆ. ಸೊ ನಿಧಿ ಸಿಕ್ಕದ ಮೇಲೆ ಕೂಡ ಪ್ರಾಣಗಳು ಹೋಗುತ್ತೆ ಅಂತ ನಾವು ಕೇಳಿದೀವಿ. ಮತ್ತೆ ಅದಕ್ಕೆ ಕೆಲವು ಸರ್ಪಕಾವಲು ಇರುತ್ತೆ. ಸೊ ಆ ರೀತಿ ಕೂಡ ಕೇಳಿದೀವಿ. ಸೊ ಹಿಂದೆ ರಾಜ ಮಹಾರಾಜರು ದಿಗ್ಬಂಧನ ಮಾಡಿ ಭೂಮಿಯಲ್ಲೋ ಇನ್ನೆಲ್ಲೋ ಬಚ್ಚಿಟ್ಟಿರ್ತಾರೆ ಒಂದು ಚಿನ್ನವನ್ನ, ಅದನ್ನ. ಸೊ ಅದು ಇಂಥ ಪರ್ಸನ್ಗೆ ಸಿಗ್ಬೇಕು ಅನ್ನೋದಿರುತ್ತೆ. ಅಂತವ್ರಿಗೆ ಸಿಗುತ್ತಾ ಇಲ್ಲ, ಹೇಗೆ ಇದು ನಿಧಿ ರಹಸ್ಯ ಏನು? ಖಂಡಿತವಾಗ್ಲೂ ತಿಳಿಸ್ಬೇಕು ನಮ್ಮ ವೀಕ್ಷಕರಿಗೆ. ಇದೇನಾಗುತ್ತೆ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಶುರು ಮಾಡ್ತೀನಿ. ಈಗ ನಮ್ಮ ಇಡೀ ಭಾರತ ದೇಶಕ್ಕೆ PM ಅಂದ್ರೆ ನರೇಂದ್ರ ಮೋದಿ. ಸೊ ಕರ್ನಾಟಕಕ್ಕೆ CM. ಸೊ ಒಂದು ಈ PM ಪೋಸ್ಟ್ ಆಗ್ಲಿ CM ಪೋಸ್ಟ್ ಆಗ್ಲಿ ಎಷ್ಟಿದೆ? ಒಂದೇ. ಅದನ್ನ ತಗೊಳಕ್ಕೆ ಎಷ್ಟು ಜನ ಮುಗ್ ಬೀಳಿರ್ತಾರೆ. ತುಂಬಾ ಜನ ಪೈಪೋಟಿ. ನಾನ್ PM ಆಗ್ಬೇಕು, ನಾನ್ CM ಆಗ್ಬೇಕು ಅಂತ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್. ಬಟ್ ಎಲ್ರಿಗೂ ಸಿಗಲ್ಲ. ಇಲ್ಲ. ಅದೇ ತರ ನಿಧಿನೂ ಅಷ್ಟೇ ಒಬ್ಬನಿಗೆ ಮಾತ್ರನೇ ಸಿಗುತ್ತೆ ಹೊರತು ಪೈಪೋಟಿಗಳು ಜಾಸ್ತಿ ಇದೆ. ಬಟ್ ಫೈಟ್ ಮಾಡೋರು ಸುಮಾರು ಜನ. ಬಟ್ ಪಡ್ಕೊಳ್ಳೋದು ಒಬ್ಬರಿಗೆ. ಈಗ ಫಸ್ಟ್ ಅವಾರ್ಡ್ ಗೆದ್ದವ್ರಿಗೆ ಫಸ್ಟ್ ಅವಾರ್ಡ್ ಕೊಡ್ತೀರಾ? ಒಂದೇ ಸಿಗೋದು. ಕಾಂಪಿಟೇಟರ್ 1000 ಇರ್ಲಿ, ಲಕ್ಷ ಇರ್ಲಿ, ಕೋಟಿ ಇರ್ಲಿ, ಅವಾರ್ಡ್ ಸಿಗೋದು ಒಂದೇ. ಅದೇ ತರ ನಿಧಿನೂ ಅಷ್ಟೇ ಎಲ್ಲರಿಗೂ ಸಿಗೋದಕ್ ಸಾಧ್ಯವಿಲ್ಲ. ಬಟ್ ಎಲ್ಲರೂ ಆಸೆ ಪಡ್ತಾರೆ ನಿಧಿ ಅಂತ. ಬೇಗ ಶ್ರೀಮಂತರ ಆಗ್ಬಿಡ್ಬೋದು. ಈ ನಿಧಿ ಸಿಗ್ಬೇಕಂದ್ರೆ ಹೆಣ್ಣು ಹೊನ್ನು ಮಣ್ಣು ಇವರು ಅದೃಷ್ಟವಂತರಿಗೆ ಮಾತ್ರ ಸಿಗೋದು. ಎಲ್ರಿಗೂ ಸಿಗೋದಿಲ್ಲ. ಎಷ್ಟೋ ಜನಕ್ಕೆ ಸೈಟ್ ತಗೋಬೇಕು ಅನ್ನೋ ಆಸೆ, ಜಮೀನ್ ತಗೋಬೇಕು ಅನ್ನೋ ಆಸೆ, ಮನೆ ತಗೋಬೇಕು ಅನ್ನೋ ಆಸೆ. 850 ಕೋಟಿ ಅದು ಹೊರಡದ್ ಬಿಟ್ಬಿಡಿ. ಪಾಪ್ಯುಲರ್ ನಮ್ಮ ಭಾರತದ ತಗೊಳ್ಳಿ 140 ಕೋಟಿ. ಎಲ್ಲರ ಹತ್ರ ಮನೆ ಇದೆಯಾ? ಎಲ್ಲರ ಹತ್ರ ಸೈಟ್ ಇದೆಯಾ? ಎಲ್ಲರ ಹತ್ರ ಜಮೀನ್ ಇದೆಯಾ? ಅಕಸ್ಮಾತ್ ಎಲ್ರಿಗೂ ಅಲಾಟ್ ಮಾಡಿದ್ರು ಕೂಡ ಜಾಗನೇ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಿಸರ್ಗ ಎಲ್ಲವನ್ನು ಎಲ್ಲರಿಗೂ ಪೂರೈಸೋದಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಈ ನಿಧಿ ಅನ್ನೋದು ಬಹಳ ಬಹಳ ವಜ್ರಕ್ಕೆ ಸಮ. ನಾನು ಇದನ್ನ ಹೋಲಿಸೋದು ವಜ್ರಕ್ಕೆ. ವಜ್ರ ಯಾಕೆ ಅಷ್ಟೊಂದು ದುಬಾರಿ ಅಂದ್ರೆ, ದುರ್ಬಲ. ಅದು ಹೇರಳವಾಗಿ ಯಥೇಚ್ಛವಾಗಿ ಇಲ್ಲ, ಕಡಿಮೆ ಇರೋದ್ರಿಂದ ಅದಕ್ಕೆ ಬೆಲೆ ಜಾಸ್ತಿ. ಡಿಮ್ಯಾಂಡ್ ಕ್ರಿಯೇಟ್ ಆದ್ರೆ ಅದರದ್ದು ಎಕ್ಸ್ಪೆನ್ಸಿವ್ ಜಾಸ್ತಿ ಇರುತ್ತೆ. ಹಂಗಾಗಿರೋದ್ರಿಂದ ಈ ನಿಧಿ ಅನ್ನೋದು ಎಲ್ರಿಗೂ ಸಿಗೋದಿಲ್ಲ. ಬಟ್ ಮನುಷ್ಯನಿಗೆ ಎಲ್ಲರಿಗೂ ಆಸೆ, ನನಗೂ ಲಾಟ್ರಿ ಹೊಡಿಲಿ. ಎಷ್ಟು ಜನಕ್ಕೆ ಲಾಟ್ರಿ ಹೊಡಿಯಕ್ ಸಾಧ್ಯ? 1 ಕೋಟಿ ಲಾಟ್ರಿ ಹೊಡಿತು. ಆ ಲಾಟ್ರಿ ಸೇಲ್ ಆಗಿರೋದು 11 ರೂಪಾಯಿಗೆ ಸೇಲ್ ಆದ್ರೂ 1 ಕೋಟಿ ಲಾಟ್ರಿ ಮಾರ್ಬಿಟ್ಟಿರ್ತಾನೆ. ಓಡಿಯೋದು ಒಬ್ಬನಿಗೆ. ಅದೇ ರೀತಿನೇ ಲಾಟ್ರಿ ಹೊಡೆದಂಗೆ ಇದನ್ನು ಎಲ್ಲರಿಗೂ ಸಿಗೋದಿಲ್ಲ. ಒಂದು. ಎರಡನೇ ವಿಚಾರ ಬಂದು, ಇತ್ತೀಚೆಗೆ ನನಗೆ ವಾರದಲ್ಲೂ 1-2 ಕೇಸ್ಗಳು ಬಂದೇ ಬರ್ತವೆ. ಗುರುಜಿ ನೀವು ನಿಧಿ ನೋಡ್ತೀರಾ? ನೀವು ಈ ನಿಧಿ ಐಡೆಂಟಿಫೈ ಮಾಡ್ತೀರಾ? ನಾನು ಯಾವ ನಿಧಿ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ನಾನು ಅದನ್ನ ಮಾಡೋದಿಲ್ಲ. ಇದೆಲ್ಲ ಪಾಪಕೃತ್ಯಗಳು. ರೀಸನ್ ಏನು ಅಂದ್ರೆ, ನಿಧಿಗಳಲ್ಲಿ ಕೆಲವೊಂದು ಸತ್ಯಗಳನ್ನ
ನನ್ನ ಅನುಭವಗಳನ್ನು ಹಂಚ್ಕೊಳ್ತೀನಿ. ನವನಿಧಿಗಳು ಅಂತಿದೆ. ನವನಿಧಿ 9 ತರ ನಿಧಿಗಳು. ಒಂದು ಉದಾಹರಣೆಗೆ ಒಬ್ಬ ರಾಜ, ಇನ್ನೊಬ್ಬ ರಾಜ ಅಂದ್ಮೇಲೆ ಯುದ್ಧಕ್ಕೆ ಬರ್ತಾನೆ. ಅವನ ಹತ್ರ ಇರೋ ಕೆಲವೊಂದು ಎಕ್ಸ್ಪೆನ್ಸಿವ್ ವಜ್ರ ವೈಡೂರ್ಯಗಳು ಅವು ಇರುತ್ತೆ, ಅದನ್ನೆಲ್ಲ ಎಲ್ಲೋ ತಗೊಂಡೋಗಿ ಬಚ್ಚಿಕ್ಬಿಟ್ಟಿರ್ತಾರೆ. ಬಚ್ಚಿಕ್ಕದು ಏನಕ್ಕೆ ಅಂದ್ರೆ ಅಕಸ್ಮಾತ್ ನಾನು ನಾಳೆ ಓಡೋದ್ರು ಕೂಡ ಬರ್ಬೋದು, ಇಲ್ಲ ಸತ್ತೋದ್ರು ಯಾರೋ ತಗೊಳ್ತಾರೆ ಅಂತ ಅಂದ್ಬಿಟ್ಟು ಯಾರಿಗೋ ಮಂತ್ರಿಗೋ ಮಕ್ಳಿಗೋ ಹೆಂಡತಿಗೋ ಯಾರಿಗೋ ಹೇಳ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಸತ್ತೋಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಹೆಂಡತಿ ಮಕ್ಳೆಲ್ಲ ಸತ್ತೋಗ್ಬಿಟ್ರು, ಎಲ್ಲಿಕ್ಕೆ ಅವ್ನು ಗೊತ್ತಿಲ್ಲ. ಇದು ಒಂದ್ ರೀತಿ. ಇನ್ನೊಂದು ದೇವ್ರದ್ದು, ಈಗ ಅನಂತ ಪದ್ಮನಾಭ ಸಿಗ್ತಲ್ಲ, ಆ ತರ ದೇವ್ರದಿಂದ ಸಿಕ್ಕಿರೋ ನಿಧಿ. ಇದೇ ತರ ಕಳ್ಳರು ಕಳ್ತನ ಮಾಡಿರ್ತಾರೆ, ಯಾರೋ ಓಡಿಸ್ಕೊಂಬಂದ್ರು ಅಂದ್ಬಿಟ್ಟು ಎಲ್ಲ ತೋಡ್ಬಿಟ್ಟು ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಪಾಪ ಎಲ್ಲ ಹೋದ ಸತ್ತೋದ. ಇವೆಲ್ಲ ಏನು ಅಂದ್ರೆ ತೆಗೆದಿಟ್ಟಿರುವಂಥದ್ದು. ಈ ತರ ನವನಿಧಿಗಳು ಅಂತಿದೆ. ಈ ಎಲ್ಲಾ ನಿಧಿಗಳಲ್ಲಿ ಅದು ಯಾವಾಗ್ಲೋ ಕಾಲದಲ್ಲಿ ಆಗಿರೋದು. ಈಗ ಅದನ್ನ ಅಕಸ್ಮಾತ್ ಸಿಕ್ಕಿದ್ರೆ, ಯಾರಿಗಾದ್ರೂ ಸಿಕ್ಕಿದ್ರೆ ಅದು ಮೊದಲು ಪರೀಕ್ಷೆ ಮಾಡಬೇಕು. ಅದಕ್ಕೆ ಕೆಲವೊಂದು ಮಾಪನಗಳಿದೆ. ಆಗ್ಲೇ ಹೇಳದ್ನಲ್ಲ, ವಜ್ರಕ್ರಿಯೆ, ರುದ್ರಕ್ರಿಯೆ, ಬ್ರಹ್ಮಕ್ರಿಯೆ. ಆ ಮೂಲಕ ಇದನ್ನ ಕಂಡುಹಿಡಿಬಹುದು ಇದು ಯಾವ ನಿಧಿ ಅಂತ. ಯಾವುದೇ ನಿಧಿ ಸಿಕ್ಕಿದ್ರು ಕೂಡ ಆ ನಿಧಿಗೆ ಮೊದಲು ಅದನ್ನ ಲೇಬಲ್ ಹಚ್ಬೇಕು. ಇದು ಎಲ್ಲಿಂದ ಬಂತು, ಏನ್ತ್ರದ್ದು ಇದು, ಇದ್ರದ್ದು ಮೂಲ ಏನು ಅಂತ ಕಂಡುಹಿಡಿಬೇಕು. ಕಂಡುಹಿಡಿಯೋದ್ರ ಮೇಲೆ ಅದನ್ನ ನಾನು ಮುಟ್ಟಬೇಕಾ ಮುಟ್ಟಬಾರದಾ ಅನ್ನೋದು ಗೊತ್ತಾಗುತ್ತೆ. ಎಲ್ಲಾ ನಿಧಿಗಳನ್ನ ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಇಲ್ಲಿ ಸುಮಾರು ಜನ ಬರ್ತಾರೆ, ನಿಮ್ಗೆ ಕೆಲವ್ರ ಹತ್ರ ಬೇಕಾದ್ರೆ ಡೈರೆಕ್ಟ್ ಆಗಿ ಮಾತಾಡಿಸ್ತೀನಿ. ಬಂದವರು ಬಲವಂತ ಮಾಡಿದ್ರು ಅವ್ರ ಹತ್ರ ನಾನು ದುಡ್ಡು ಈಸ್ಕೊಳ್ಳೋದಿಲ್ಲ. ₹1 ದುಡ್ಡು ಮುಟ್ಟಲ್ಲ. ಗುರುಜಿ ತಗೊಂಡ್ ನೀನ್ ಏನ್ ಮಾಡೋದು, ನಿನ್ ಕಾಲಿಗೆ ಬಿದ್ದು ಬಿಡ್ತೀನಿ, ಹೋಗ್ಬಿಡ ಸಾಕು. ನಾನ್ ಕೆಲವ್ರಿಗೆ ಶ್ರೀಚಕ್ರನು ಕೊಟ್ಟಿದ್ದೀನಿ, ₹1 ದುಡ್ಡು ಈಸ್ಕೊಂಡಿಲ್ಲ. ನಾನು ಈಸ್ಕೊಳ್ಳೋದಿಲ್ಲ. ರೀಸನ್ ಏನು ಅಂದ್ರೆ, ಯಾವ ದುಡ್ಡು ಮುಟ್ಟಬೇಕು ಮುಟ್ಟಬಾರದು ಅಂತ ನನಗೂ ಜ್ಞಾನ ಇದೆ. ನಾನು ಎಲ್ಲಾ ದುಡ್ಡನ್ನು ಈಸ್ಕೊಳ್ಳೋದಿಲ್ಲ. ಅವ್ರು ಕೊಡ್ತೀನಿ ಅಂತಂದ್ರು ಚೆಕ್ ಕೊಡ್ತೀನಿ, ದುಡ್ಡು ನೀನ್ ಏನ್ ಮಾಡಿದ್ರು ಬೇಡ, ನನ್ನ ಬದಲು ಯಾವ್ದಾದ್ರು ಅನಾಥಾಶ್ರಮ ಕೊಟ್ಬಿಡು, ಇಲ್ಲ ದೇವಸ್ಥಾನಕ್ಕೆ ಹಾಕ್ಬಿಡು, ನಾನು ಮುಟ್ಟೋದಿಲ್ಲ. ಕೆಲವರೆಲ್ಲ ಬರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ, ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ. ಬೇಡ ಸ್ವಾಮಿ, ಯಾವ್ದಾದ್ರು ಅನಾಥಾಶ್ರಮಕ್ಕೆ ದಾನ ಮಾಡ್ಬಿಡಿ, ನಿಮ್ದು ಕೆಲಸ ಮಾಡ್ಕೊಡ್ತೀನಿ. ಕೆಲಸ ಮಾಡ್ಕೊಡ್ತೀನಿ, ದುಡ್ಡು ಹಂಗ್ ಬೇಡ. ಇದು ಸತ್ಯವಾಗಿ ಹೇಳ್ತಾ ಇದೀನಿ. ಕೆಲವೊಂದನ್ನು ಮುಟ್ಟಬಾರ್ದು. ಯಾಕೆಂದ್ರೆ ಏನ್ ಮುಟ್ಟಬೇಕು ಏನ್ ಮುಟ್ಟಬಾರ್ದು, ಯಾವಾಗ ಮುಟ್ಟಬೇಕು ಗುರುಗಳು ಹೇಳ್ಕೊಟ್ಟವ್ರೆ. ಅದಕ್ಕೋಸ್ಕರ ನಾನು ಅದನ್ನ ಮುಟ್ಟಕ್ ಹೋಗೋದಿಲ್ಲ. ಬಟ್ ಕೆಲವ್ರ ಹತ್ರ ಫೈಟ್ ಮಾಡಿ ಇಸ್ಕತೀನಿ, ಕತ್ತನ್ ಪಟ್ಟೆ ಹಿಡಿದು ಜಗಳ ಮಾಡಿ ಕೊಡು ಅಂತ ಇಸ್ಕತೀನಿ. ಬಟ್ ಕೆಲವೊಂದನ್ನು ಮುಟ್ಟೋದಿಲ್ಲ. ಅದೇ ರೀತಿ ಎಲ್ಲಾ ನಿಧಿಗಳನ್ನು ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಸಾವಾಗುತ್ತೆ ಗುರುಗಳೇ. ಕೆಲವೊಂದು ನಿಧಿ ನಾವು ತಗೊಂಡಾಗ ಹೌದು ತಗೊಂಡ್ಬಿಡ್ತಾರೆ, ತಿಳ್ಕೊಂತಾರೆ, ಅದಕ್ಕೆ ಏನೋ ಮಾಡಿ ತಗೊಂಡ್ಬಿಡ್ತಾರೆ, ತಗೋತಾರೆ. ರೀಸನ್ ಏನು ಅಂದ್ರೆ, ಅದು ಅವನಿಗೆ ದಕ್ಕಿದ್ದಲ್ಲ, ಅವನಿಗೆ ಸಿಗೋಂಥದ್ದಲ್ಲ, ಅದು ಬೇರೆಯವ್ರಿಗೆ ಸೇರ್ಬೇಕಾಗಿರೋದು. ಆದ್ರಿಂದ ಇಲ್ಲಿ ಒಂದು ಉದಾಹರಣೆ ನಡೆದಿರೋ ಘಟನೆಗಳನ್ನು ಹೇಳ್ತೀನಿ. ಯಾವುದೋ ಒಂದು ಕರ್ನಾಟಕದಲ್ಲಿ ಇರುವಂತ ಪ್ರದೇಶ. ಆ ಪ್ರದೇಶದಲ್ಲಿ ಪಾಪ ಅವನು ಸುಮಾರು 13 ವರ್ಷದಿಂದ ನಿಧಿಗಳನ್ನು ಹುಡುಕಿ ಕಂಡಿಡಿದ್ಬಿಟ್ಟ. ಯಾರ್ಯಾರನ್ನು ಹಿಡ್ದು, ಅವ್ರನ್ನ ಹಿಡ್ದು, ಇವ್ರನ್ನ ಹಿಡ್ದು ಏನೋ ಮಾಡ್ಬಿಟ್ಟು ಕಂಡಿಡಿದ್ಬಿಟ್ಟ. ಕಂಡಿಡಿದ್ಮೇಲೆ ಅವನಿಗೆ ಸಿಗಬೇಕಾಗಿರುವಂತದ್ದು, ಉದಾಹರಣೆಗೆ ಒಂದು 100 kg ಅಂತ ಚಿನ್ನ, ಅಂದ್ರೆ ಒಡವೆಗಳು ಅವು ಇವೆಲ್ಲ 100 kg ಸಿಕ್ಕಿದ್ದು. ಅಷ್ಟು ಸಿಕ್ಲಿಲ್ಲ, ಒಂದು 60-70 kg ಸಿಕ್ತು. ಅದಾದ್ಮೇಲೆ ಎಲ್ಲ ಡಿವೈಡ್ ಆಗೋಯ್ತು. ಅಂದ್ರೆ ಒಬ್ಬೊಬ್ರು ಬಂದ್ರು ಎಲ್ಲ ಹಂಚ್ಕೊಂಡು ಕೊನೆಗೆ 6 kg ಫೈನಲ್ ಆಯ್ತು. 6 kg ಫೈನಲ್ ಆಯ್ತು ಅಷ್ಟೇ. ಬಟ್ ಕೈಗೆ ಸಿಗ್ಲಿಲ್ಲ. ಅದರಲ್ಲಿ ಯಾರೋ ಒಬ್ಬ ಸತ್ತೋದ, ಓಡೋದ, ಹಂಗ್ ಮಾಡ್ದ, ಹಿಂಗ್ ಮಾಡಿ, ನೀವ್ ಹೇಳ್ದಂಗೆ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟ, ಅವನ ಹತ್ರ ಇತ್ತು ಅಂತ ಕೊನೆಗೆ ಅದು 6 kg ಹೋಗಿ 2 kg ಸಿಕ್ಕಿದ್ ನಿಜ, ಬಂದಿದ್ ನಿಜ, ಡಿವೈಡ್ ಆಗಿದ್ ನಿಜ, ಎಲ್ಲ ನಿಜ. ಒಬ್ಬನಿದ್ದವನು 3 ಜನ ಆದ್ರು, 3 ಇದ್ದವ್ರು 5 ಆದ್ರು, 7 ಆದ್ರು, 15 ಆದ್ರು, ಕೊನೆಗೆ 30 ಆದ್ರು. ಹಿಂಗಾಗಿ ಎಲ್ಲ ಚಿತ್ರಾನ್ನ ಆಗೋಯ್ತು. ಫೈನಲ್ ಆಗಿ ಒಬ್ಬೊಬ್ರಿಗೆ 600-700 ಗ್ರಾಮ್ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಸಾರಿ, 700 ಗ್ರಾಮ್ ಸಿಗುತ್ತೆ ಅಂತ. ಬಟ್ ಅದು ಸಿಗ್ಲಿಲ್ಲ. ಅದು ಯಾರ್ಯಾರು ಅದಕ್ಕೆ ಇನ್ವಾಲ್ವ್ ಆಗಿದ್ರು ಅದರಲ್ಲಿ ಬದುಕ್ತವನು ಒಬ್ಬನೇನೆ. 29 ಜನ ಸತ್ತೋಗ್ಬಿಟ್ಟವ್ರೆ. ಇದಕ್ಕೆ ಡ್ಯೂರೇಷನ್ ಎಷ್ಟು ಅಂದ್ರೆ ಒಂದು 25 ತಿಂಗಳು, 2 ವರ್ಷ. 2 ವರ್ಷದಲ್ಲಿ 29 ಜನ ಸತ್ತೋಗ್ಬಿಟ್ಟವ್ರೆ. ಒಬ್ನೇ ಉಳಿದಿರೋನ ಹತ್ರ ಇನ್ ಮಿಕ್ಕಿದೆಲ್ಲ ಐತೆ ಅಂದ್ರೆ ಇಲ್ಲ. ಅವ್ರು ಎಲ್ಲ ಎಲ್ಲೆಲ್ಲ ಹಾಕಿದ್ರು, ಏನೇನ್ ಮಾಡಿದ್ರು ಗೊತ್ತಿಲ್ಲ. ಇವನಿಗೆ ಭಯ ಬಂದು ನನ್ನ ಹತ್ರ ಬಂದ, ಹಿಂಗಿದೆ ಅಂತ. ಆ ಸಿಕ್ಕಿರೋದನ್ನಲ್ಲಿ ತಗೊಂಡೋಗಿ ಎಲ್ಲೋ ಇಟ್ಕೊಂಡವನೆ. ಎಲ್ಲಿಟ್ಟವನು ಗೊತ್ತಿಲ್ಲ. ಅವ್ರಿಗೂ ಭಯ ಇರ್ತದಲ್ಲ, ಯಾರೋ ಗೌರ್ಮೆಂಟ್ ನವ್ರು ರೈಡ್ ಮಾಡ್ಬಿಡ್ತಾರೆ ಹಂಗೆ ಹಿಂಗೆ ಅಂತ. ಕೊನೆಗೆ ನಾನು ಹೇಳ್ದೆ, ನಿನ್ಗೆ ಸಿಕ್ಕೈತಲ್ಲಪ್ಪ, ನಿಜ ಗುರುಗಳೇ, ಎಷ್ಟೈತೆ? ಹಿಂಗೆ 700 ಗ್ರಾಮ್ ಐತೆ ಅಂತ. ಸರಿ ಹೋಗು ನೋಡು, ಎಲ್ಲಿಕ್ಕಿದೆಯಾ ನೋಡ್ಬಿಟ್ಟು ಅದಿದ್ರೆ ಆಮೇಲೆ ಬಾ ಅಂತಂದೆ.
ಆಮೇಲೆ ಅಲ್ಲೋಗಿ ಫೋನ್ ಮಾಡಿ ಶಾಕ್ ಜೋರಾಗಿ ಬಡ್ಕತ್ತವನ್ ಗುರು ಇಲ್ವೇ ಇಲ್ಲ ಅಂತ. ಎಲ್ಲಿಟ್ಟಿದ್ದೋ ಏನು ಅಂತಂದ್ರೆ ಆಮೇಲೆ ಬಂದು ಗುರುಜಿ ನಾನು ಮನೇಲಿ ಹಿಂಗೆ ಇಂಥ ಕಡೆನೇ ಇಟ್ಟಿದ್ದೆ, ಹಿಂಗೆ ಹಳೆ ಮನೆ ಇದೆ ಅಲ್ಲಿ ಇಟ್ಟಿದ್ದೆ ಗೊತ್ತಾಗ್ತಾ ಇಲ್ಲ ಅಂತ. ಅದು ನಿನ್ ಕೈಗೆ ಸಿಗೋದಿಲ್ಲ ಅಂದ್ರೆ 29 ಜನನೂ ಇಲ್ಲ, ಈಗಿರೋದು ಒಬ್ನೇನೆ. ದಯವಿಟ್ಟು ಅದನ್ನ ಹುಡ್ಕಕ್ಕೂ ಹೋಗ್ಬೇಡ, ಯಾರು ಎತ್ಕೊಂಡ್ರು ಬಿಟ್ಬಿಡು, ಬದುಕಿರೋದೇ ಹೆಚ್ಚು ನೀನು. ಹೌದು. ಸೊ ಹಿಂಗೆ ಏನಕ್ಕದು ಸಿಕ್ತು ಅವನಿಗೆ, ಕೈಗೆ ಬಂತು ಬಾಯಿಗೆ ಬರ್ಲಿಲ್ಲ ಅಂತಲ್ಲ, ಪಾಪ ಕೈಗೆ ಬಂತು ಬಟ್ ಬಾಯಿಗೆ ಬರ್ಲಿಲ್ಲ. ಅಲ್ಲಿ ಇದ್ದಿದ್ದ ಜಾಗದಲ್ಲಿ ಎತ್ಕೊಂಡು ಓಡೋಗ್ಬಿಟ್ಟವ್ನೆ. ನಾನ್ ಹೇಳ್ದೆ ನೀನ್ ಅಂದ್ರೆ ಅವನ್ಗಾಗಿದ್ದೆ ಒಳ್ಳೇದು, ಬಟ್ ಸುಮ್ನೆ ಜನರಲ್ ಆಗಿ ನೀನು ಹೆಂಡತಿ ಕೈಲಿ ಕೊಡೋದ್ ಬಿಟ್ಬಿಟ್ಟು ಅಲ್ಲೆಲ್ಲ ಹಳೆ ಮನೇಲಿ ತಗೊಂಡೋಗಿ ದನದ ಕೊಟ್ಟಿಲ್ಲ ಯಾಕಿಟ್ಟು, ಯಾರು ನೋಡ್ಕೊಂಡು ಅವ್ನು ಇವನ್ ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹೌದು ಹೌದು. ಇವನ್ ಇಟ್ಟವನೇ ಬಂದು ಎಗರಿಸ್ಕೊಂಡು ಹೋದ್ರು. ಇದು ಮುಗಿದೋಯ್ತು ಕತೆ. ಸೊ ಹಂಗಾಗಿರೋದ್ರಿಂದ ಕೆಲವರು ಆ ಜಾಗದಲ್ಲಿ ಅಂದ್ರೆ ಆ ನಿಧಿ ಯಾರಿಗೆ ಸೇರಿಸ್ಬೇಕೋ ನಿಸರ್ಗ ಅಂತವ್ರಿಗೆ ಮಾತ್ರನೇ ಸೇರಿಸ್ತದೆ. ಈಗ 29 ಜನದ ಹತ್ರ ಎಲ್ಲಾರ ಹತ್ರನೂ ಇತ್ತು ಒಂದಷ್ಟು, ಬಟ್ ಯಾರು ಬದುಕಿಲ್ಲ. ಯಾರ್ಯಾರಿಗೆ ಹೋಗ್ಬೇಕು ಅದು ಅವ್ರವ್ರಿಗೆ ಹೋಗೇ ಹೋಗ್ತದೆ. ಈಗ ಇವನ್ ಕಳ್ತನ ಮಾಡ್ಬಿಡ್ನಲ್ಲ, ಇವನ ಹತ್ರದಿಂದ ಯಾರು ಕಳ್ತನ ಮಾಡೋದ ಅದು ಅವನಿಗೂ ಸೇರೋದಿಲ್ಲ, ಅವನ ಹತ್ರದಿಂದ ಇನ್ನೊಬ್ಬ ಹೊಡ್ಕೊಂಡಿರ್ತಾನೆ. ಯಾರು ಮೂಲ ವ್ಯಕ್ತಿಗಳಿರ್ತದ ಅಲ್ಲಿ ಸೇರ್ಸೋವರ್ಗು ಯಾವ್ದೋ ಒಂದು ಶಕ್ತಿ ನಮ್ಮನ್ನ ಕಾಪಾಡ್ತಾ ಇರ್ತದೆ. ಇನ್ನೊಬ್ರದನ್ನ ಒಂದು ಚೆನ್ನಾಗಿ ಹೇಳ್ತೀನಿ ಕೇಳ್ತೀವಿ. ಇಲ್ಲಿ ಪಾಪ ವ್ಯಾಪಾರ ಮಾಡೋರೆಲ್ಲ ಕಾಂಪಿಟೇಟರ್ ಅಂತ ಕರೀತಾರೆ. ಅಯ್ಯೋ ಅವನ ಅಂಗಡಿ ಇಟ್ಬಿಟ್ಟ ನಂಗೆ ಬಿಸ್ನೆಸ್ ಕಡಿಮೆ ಆಗೋದು, ಸಾಧ್ಯನೇ ಇಲ್ಲ. ಹುಟ್ಟಿಸ್ದವನ್ ಹುಲ್ಲಾಗ್ದೇನೆ ಇರೋದಿಲ್ಲ. ಯಾರು ಊಟ ಯಾರು ಕಿತ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ. ನನಗೆ ಇಲ್ಲಿ ಯಾರೋ ಎದುರುಗಡೆ ಒಬ್ರು ಜ್ಯೋತಿಷ್ಯ ಕೇಂದ್ರ ಅಂತ ಇಟ್ಕೊಂಡವ್ರೆ ಗುರುಜಿ ಅಂತ ಅಂದ್ರು. ನೋಡಯ್ಯ, ಯಾರು ನಾನು ಅನೌನ್ಸ್ ಮಾಡ್ಬಿಡ್ತೀನಿ, ಬೇಕಾದ್ರೆ ಇಡೀ ಬಿಲ್ಡಿಂಗ್ ಅಲ್ಲಿ 20 ಮನೆ ಇದೆ ಎಲ್ಲ ಖಾಲಿ ಮಾಡಿಸ್ಬಿಟ್ಟು ನನ್ನಂತ ಸ್ಪಿರಿಚುವಲ್ ಮಾಸ್ಟರ್ಗಳೇ ಬಂದ್ಬಿಡಿ. ನನ್ನ ಊಟ ಯಾರು ಕಿತ್ಕೊಳ್ಳೋದಕ್ ಸಾಧ್ಯವೇ ಇಲ್ಲ. ಚೆನ್ನಾಗಿ ಹೇಳ್ತೀನಿ, ಇದನ್ನ ಪರಮ ಸತ್ಯ ಹೇಳ್ತಾ ಇದೀನಿ. ಯಾರ ಊಟ ಯಾರು ಕಿತ್ಕೊಳ್ಳೋದಕ್ ಸಾಧ್ಯವಿಲ್ಲ. ಕಾಂಪಿಟೇಟರ್ ಅನ್ನೋದು ಜಗತ್ತಲ್ಲಿ ಇಲ್ವೇ ಇಲ್ಲ. ಈ ಫಿಂಗರ್ ಪ್ರಿಂಟ್ ಇನ್ನೊಂದು ತೋರಿಸ್ಬಿಡಿ ನೋಡೋಣ, ಈ ಐರೈಸ್ ಇನ್ನೊಂದು ತೋರಿಸ್ಬಿಡಿ ನೋಡೋಣ, ಡೂಪ್ಲಿಕೇಟ್ ಸಾಧ್ಯನೇ ಇಲ್ಲ. ಪ್ರಪಂಚ ಪ್ರತಿಯೊಬ್ಬನಿಗೂ ಒಂದೊಂದು ಯೂನಿಕ್ನೆಸ್ ಅಂತ ಕೊಟ್ಟಿದ್ದಾನೆ. ಎಲ್ರು ಇಲ್ಲಿ ಬೆಲೆ ಬಾಳುವಂತ ಅತ್ಯಮೂಲ್ಯವಾದದ್ದು ಅಂತಾರೆ ಹೊರತು ಯಾರು ಕೇಳಿಲ್ಲ, ಯಾರು ಮೇಲಿಲ್ಲ. ಅದನ್ನ ಅವನು ಕೇಳು ಅವನು ಮೇಲು ಅಂತ ತಿಳ್ಕೊಳ್ತಾನೆ, ಅವ್ರು ಅನ್ಕೋಬೇಕು. ನಿಸರ್ಗದಲ್ಲಿ ಅವೆಲ್ಲ ಇಲ್ಲ. ಹಂಗಾಗಿರೋದ್ರಿಂದ ನನಗನ್ಸಿದ್ದು ಕಾಂಪಿಟೇಟರ್ ಯಾರು ಇಲ್ಲ. ರೀಸನ್ ಏನು ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಊಟ ಸಿಗ್ಬೇಕು, ಅವ್ನ ಯೋಗ್ಯತೆ ಅರ್ಹತೆಗೆ ತಕ್ಕಂಗೆ ಊಟ ಆಗ್ಲಿ, ಸ್ಥಾನಮಾನ ಆಗ್ಲಿ, ಆಯುಷ್ಯ ಆರೋಗ್ಯ ಐಶ್ವರ್ಯ ಆಗ್ಲಿ ಅದೆಲ್ಲವೂ ಪ್ರಾಪ್ತಿ ಆಗುತ್ತೆ ಹೊರತು ಈ ಅವಿವೇಕಿಗಳು ಅದ್ರ ಹಿಂದೆ ಬಿದ್ದು ಆ ರೀತಿ ಮಾಡ್ತಾರೆ. ಅದೇನು ಅಂತ ಅವಶ್ಯಕತೆ ಇಲ್ಲ. ಹಂಗಾಗಿರೋದ್ರಿಂದ ಕಾಂಪಿಟೇಟರ್ ಯಾರು ಇಲ್ಲ. ಬಟ್ ನಿಸರ್ಗನು ಆ ಮೂಲವಾದ ಧನವನ್ನ ವಸ್ತುವನ್ನ ಯಾರ್ಯಾರಿಗೆ ಹೋಗಿ ಸೇರಿಸ್ಬೇಕು ಅವ್ರಿಗೆ ಸೇರಿಸ್ತದೆ. ಈ ಉದಾಹರಣೆ ಎಷ್ಟೋ ಜನಕ್ಕೆ ನಿಧಿದ್ ಬಿಟ್ಬಿಡಿ, ಎಲ್ಲ ಮದುವೆಗೆ ಹೋಗಿದ್ರು ಒಡವೆ ಚೈನ್ ಕಳೆದೋಯ್ತು, ಬಳೆ ಕಳೆದೋಯ್ತು, ಒಡವೆ ಕಳೆದೋಯ್ತು ಅಂತ. ಯಾಕೆ ಕಳೆದೋಯ್ತು? ಸರಿ, ಯಾರಿಗೆ ಸಿಕ್ತು? ಈಗ ಮೊನ್ನೆ ಯಾವ್ದೋ ಟಿವಿ ನ್ಯೂಸ್ ಅಲ್ಲಿ ಒಂದು ಬಂದಿತ್ತು, ಆಟೋದವನು ಬಿಟ್ಬಿಟ್ಟಿದ್ ನನ್ ಪಾಪ 300 ಗ್ರಾಮ್ ಚಿನ್ನನ ಪೊಲೀಸ್ ಸ್ಟೇಷನ್ ತಂದ್ಕೊಟ್ಟು. ಚಿನ್ನ ಒಂದಷ್ಟು ದುಡ್ಡು. ಯಾರು ಆನೆಸ್ಟ್ ಮನುಷ್ಯ? ಸಿಕ್ಕದವ್ರು ಯಾರು ಬಿಡ್ತಾರ? ಚಿನ್ನ ಎತ್ಕೊಂಡು ಏನೋ ಮಜಾ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಪಾಪ ಅವನು ಒಳ್ಳೆ ವ್ಯಕ್ತಿ ಆಗಿರೋದ್ರಿಂದ ಬಂದ್ ತಂದ್ಕೊಟ್ಟ. ಇದು ಒಳ್ಳೆ ವ್ಯಕ್ತಿ ಕೆಟ್ಟ ವ್ಯಕ್ತಿ ಅನ್ನೋದಲ್ಲ, ಯಾರಿಗೆ ಅವ್ರಿಗೆ ದಕ್ಕಬೇಕು ಅವ್ರಿಗೆ ನಿಸರ್ಗ ದಕ್ಸುತ್ತೆ. ನೀನ್ ಏನೇ ಶತಪ್ರಯತ್ನ ಮಾಡಿ ನನ್ ಮಾಲ್ ಇಲ್ಲಿ ಇಟ್ಟಿದೀನಿ ಅಂದ್ರೆ ಇಲ್ಲಿಂದ ಕಳ್ಳ ಬಂದು ಯಾವ್ದೋ ಒಂದು ರೂಪದಲ್ಲಿ ಹೊಡ್ಕೊಂಡು ಹೋಗೇ ಹೋಗ್ತಾನೆ. ನನ್ನದಲ್ಲದನ್ನ ನಾನು ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಒಂದ್ ಸಣ್ಣ ವಸ್ತು, ₹1 ಕಾಯಿನ್ ಇರ್ಬೋದು, 100 ಗ್ರಾಮ್ ಚಿನ್ನ ಇರ್ಬೋದು, ಯಾವುದೇ ವಸ್ತುಗಳಿರ್ಬೋದು, ನಂದಾಗಿರೋದಕ್ಕೆ ಮಾತ್ರ ನನ್ನ ಹತ್ರ ಇದೆ. ನಂದಾಗದೇ ಇರೋದು ನನ್ನ ಹತ್ರ ಇರಲ್ಲ. ಇದ್ರೂ ಕೂಡ ಅದು ನಮ್ಗೆ ಉಪಯೋಗಕ್ಕೆ ಬರಲ್ಲ. ಒಂದು ಮಾಯ ಆಗ್ಬಿಟ್ಟಿರ್ತದೆ, ಎಲ್ಲ ಅದು ಹಾಳಾಗ್ಬಿಟ್ಟಿರ್ತದೆ. ಇಲ್ಲ ಅಂದ್ರೆ ಅದನ್ನ ನನಗೆ ಉಪಯೋಗ ಬರಲ್ಲ. ಸುಮ್ಮನೆ ಅದ್ರ ಪಾಡ್ಗೆ ಅದು ಅಲ್ಲಿರ್ತದೆ, ನಾವು ಅದನ್ನ ಉಪಯೋಗಿಸೋದೇ ಇಲ್ಲ, ನೋಡೋದು ಇಲ್ಲ. ಈ ರೀತಿ ನಿಧಿ 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 ಅಂತ ಹೋಗಿ ಹೆಂಡತಿ ಮಕ್ಕಳನ್ನ ಕಳ್ಕೊಂಡವ್ರೆ, ಹೆಂಡತಿ ಮಕ್ಕಳನ್ನ ಕೊಲೆ ಮಾಡ್ಬಿಟ್ಟವ್ರೆ, ಫ್ರೆಂಡ್ಸ್ಗಳು ಸ್ನೇಹ ಸಂಬಂಧನ ಬಿಟ್ಬಿಟ್ಟವ್ರೆ, ಅಪ್ಪ ಅಮ್ಮನ್ನ ಹೆಂಗ್ ದನ ಬಾರಿಸ್ದಂಗ್ ಬಾರಿಸ್ಬಿಟ್ಟವ್ರೆ. ನಿಧಿಗೋಸ್ಕರ ಬಲಿ ಕೂಡ ಕೊಡ್ತಾರೆ. ಅಯ್ಯೋ ದೇವ್ರೇ, ಒಂದಲ್ಲ ಎರಡಲ್ಲ ಕೇಸುಗಳು. ಒಂದು ಸಣ್ಣ ಮಗು 6 ವರ್ಷದ ಮಗುನ ಬಲಿ ಕೊಟ್ಟಿದ್ದಾನೆ, ತನಗುಟ್ಟಿರೋ ಮಗುನ. ನಿಧಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ತನಗುಟ್ಟಿರೋ ಮಗುನ. ಅಯ್ಯೋ ದೇವ್ರೆ, ಎಂತೆಂತ ಕೇಸ್ಗಳು ಬಂದಿದೆ ಅಂದ್ರೆ ಒಂದೊಂದ್ಸಲ ಬೇಸರ ಆಗ್ಬಿಡ್ತದೆ. ಈ ಜನಗಳಿಗೆ ಯಾವಾಗ ಬುದ್ಧಿ ಬರ್ತದೆ ಅಂದ್ರೆ, ಅತಿ ಆಸೆ ಗತಿಗೇಡು ಅಂತಾರಲ್ಲ, ಈ ಆಸೆ ಮನುಷ್ಯನನ್ನ ಎಷ್ಟರ ಮಟ್ಟಿಗೆ ಕೀಳು ಕೆಲಸ ಮಾಡೋದಕ್ಕೆ ಅದು ಪ್ರಚೋದನೆ ಮಾಡುತ್ತೆ ಅಂದ್ರೆ, ತನ್ಗುಟ್ಟಿರೋ ಮಗುನ ಯಾರಾದ್ರೂ ಈ ರೀತಿ ಬಲಿ ಸಿಗುತ್ತೆ, ನಿಧಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಹಿಂಗ ಮಾಡಿ ಒಂದಲ್ಲ ಎರಡಲ್ಲ ಏನೇನೋ ಪ್ರತೀತಿಗಳನ್ನು ಮಾಡ್ತಾರೆ.
ಅಂದ್ರೆ ರಿಚುವಲ್ಸ್ಗಳ ರಿಚುವಲ್ಸ್ ಅದಕ್ಕೆ. ಇದ್ ಸಿಕ್ಬಿಡ್ತದೆ ಅದ್ ಸಿಕ್ಬಿಡ್ತದೆ ಅಂತ, ಬಟ್ ಏನೂ ಮಾಡೋದಕ್ ಸಾಧ್ಯವಿಲ್ಲ. ಒಂದು ಮನೆಯಲ್ಲಿ ನಿಧಿದೊಂದು ಸತ್ಯ ಹೇಳ್ತೀನಿ ಕೇಳಿ. ಒಂದ್ ಮನೇಲಿ ನಿಧಿ ಇತ್ತು, ಅದನ್ನ ಇರೋರು ಏನ್ ಮಾಡ್ತಾರೆ, ಈಗ ಗೊತ್ತಾಗ್ಬಿಟ್ಟೈತೆ ಅವ್ನಿಗೆ ಏನೋ ನಿಧಿ ಐತೆ ಅಂತ ಅದಕ್ಕೇನೋ ಒಂದು ಸಿಂಪ್ಟಮ್ಸ್ ಗಳು ಇರ್ತವೆ ನಿಧಿ ಇದೆ ಅನ್ನೋದಕ್ಕೆ. ತಿಳ್ಕೊಳ್ಳೋದಕ್ಕೆ ನ್ಯಾಚುರಲ್ ಆಗಿ ಎಲ್ಲ ಸಾಮಾನ್ಯ ಮನುಷ್ಯ ಕೂಡ ತಿಳ್ಕೊಳಕ್ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಗೊತ್ತಾಗ್ಬಿಟ್ಟಿದೆ. ಈಗ ಅವನು ಒಬ್ಬನೇ ಅಂತೂ ಕೈ ಹಾಕಕ್ಕಾಗಲ್ಲ, ಒಂದು ಭಯ, ಹೌದು, ಸಾವಿನ ಭಯ. ಆ ಓಡಿಸ್ಕೊಂಬಂದ್ಬಿಡ್ತದೆ, ಯಾವ್ದೋ ಪ್ರಾಣಿ ಪಕ್ಷಿಗಳು ಚುಚ್ಚಿಬಿಟ್ಟು ಸಾಯಿಸ್ಬಿಡ್ತವೆ ಹಿಂಗಂತ. ಯಾರ್ಯಾರಿಗೋ ಒಬ್ಬೊಬ್ರಿಗೆ ತುಂಬಾ ಕ್ಲೋಸ್ ಆಗಿರೋರ್ಗೆ ಹೇಳಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನೆಲ್ಲ ಮಾಡ್ಕೊಂಡು ಬಂದ. ನನಗೂ ಒಂದು ವಿಷಯ ಬಂತು, ಹೋದೆ. ನನ್ನ ಹತ್ರ ಕೆಲವೊಂದು ಡಿವೈಸ್ಗಳಿದೆ. ಡಿವೈಸ್ ಅಂದ್ರೆ ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲ, ನ್ಯಾಚುರಲ್ ಆಗಿರುವಂತ ಋಷಿ ಮರ ಅಂತಾರೆ, ಅಂದ್ರೆ ಅಮೃತ ಬೇರು ಅಂತ ಕರೀತಾರೆ ಅದಕ್ಕೆ. ಈ ಕೆಲವೊಂದು ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಏನಾದ್ರು ಇದ್ರೆ ಕಂಡುಹಿಡಿಯೋದಕ್ಕೆ ನಾನು ಬಾಯಲ್ಲಿ ಹೇಳಲ್ಲ, ತಗೊಂಡೋಗಿ ಇಟ್ರೆ ಅದು ಉಲ್ಟಾ ಸುತ್ತಿದ್ರೆ ನೆಗೆಟಿವ್ ಆಗುತ್ತೆ, ಸೀದಾ ಸುತ್ತಿದ್ರೆ ಅದು ಪಾಸಿಟಿವ್ ಆಗಿದೆ ಅಂತ. ಏನೂ ಸುತ್ತಲಿಲ್ಲ ಅಂದ್ರೆ ನ್ಯೂಟ್ರಲ್ ಆಗಿದೆ. ಸೊ ಹಂಗಾಗಿರೋದ್ರಿಂದ ಅದನ್ನ ಇಟ್ಬಿಟ್ಟು ನಾನು ಸುಮಾರು ವಿಷಯಗಳನ್ನ ನನ್ನ ಬಾಯಲ್ಲಿ ಹೇಳಕ್ ಹೋಗೋದಿಲ್ಲ, ಮಾಡಿ ತೋರಿಸ್ತೀನಿ. ಅಪ್ಪ ನೀನ್ ಹೇಳ್ತಾ ಇರೋದು ಸುಳ್ಳು, ನಾನು ಹೇಳ್ತಾ ಇರೋದು ಸುಳ್ಳು, ಬಟ್ ಇದು ಸುಳ್ಳು ಹೇಳಲ್ಲ ನೋಡ್ಕ ಅಂತ ಅನ್ಬಿಟ್ಟು ಇಟ್ಬಿಟ್ಟು ಅದೇ ತಿರುಗಿದ್ರೆ ಅವ್ರದ್ದು ಏನು ಎತ್ತ ಅಂತ ಗೊತ್ತಾಗುತ್ತೆ. ಸೊ ಅದನ್ನ ತಗೊಂಡೋಗಿ ಇಟ್ಟೆ. ಅಲ್ಲಿ ಇರೋದು ಸತ್ಯ ಇತ್ತು, ಬಟ್ ಏನು ಎಷ್ಟು ಅದೆಲ್ಲ ಗೊತ್ತಿಲ್ಲ, ಒಟ್ನಲ್ಲಿ ಇದೆ. ಅದಾದ್ಮೇಲೆ ಕೆಲವೊಂದು ಅವನಿಗೆಲ್ಲ ಹೇಳಿದೆ, ನಾನು ಐಡೆಂಟಿಫೈ ಮಾಡಿ ಕೆಲವೊಂದು ಅದೇ ಬ್ರಹ್ಮಕ್ರಿಯೆ, ವಜ್ರಕ್ರಿಯೆ, ರುದ್ರಕ್ರಿಯೆ ಮಾಡಿಸಿ, ನೀನ್ ಇದನ್ನ ಅಕಸ್ಮಾತ್ ಏನಾದ್ರು ತೆಗಿಯಂಗಿದ್ರೆ ಈ ತರ ಕೆಲವೊಂದೆಲ್ಲ ಇರ್ತವೆ ನಿಯಮಗಳು, ಅಂದ್ರೆ ಸಿಸ್ಟಮ್ ಅಂಡ್ ಪ್ರೋಸೆಸ್ ಹೇಳ್ಕೊಟ್ಟೆ. ಅವನ್ ನಾನು ನಂಬಲಿಲ್ಲ. ಇವನ್ ಯಾರ ಕಿತ್ತೋದವನ ಅಂತ ಅನ್ಬಿಟ್ಟು ಬಿಟ್ಬಿಟ್ಟು ಬೇರೆ ಬೇರೆ ಎಲ್ಲೆಲ್ಲೋ ಹಿಡ್ಕೊಂಡು ಏನೇನೋ ಮಾಡಿ ಸುಮಾರು ಒಂದು ಹೆಚ್ಚು ಕಡಿಮೆ 70 ಲಕ್ಷ 1 ಕೋಟಿವರೆಗೂ ಖರ್ಚು ಮಾಡ್ದ ತೆಗ್ಸಕ್ಕೆ. ಯಾರನ್ನು ಹಿಡ್ದು ಏನೇನೋ ಹಂಗ್ ಮಾಡಿ ಹಿಂಗ್ ಮಾಡಿ ಏನೋ ಮಾಡಿ ತೆಗಿಸ್ದ. ಅದು ಅವ್ರು ಅಷ್ಟು ಕೇಳಿ ಇವ್ರು ಇಷ್ಟು ಕೇಳಿ ಅವ್ರು ಬಂದು ಇವ್ರು ಇದೆಲ್ಲ ಒಂದೇ ಸಲಕ್ಕಾಗಲ್ಲ, ಸುಮಾರು ಒಂದು 2 ವರ್ಷ ಹಿಡಿತು. ಅಲ್ಲಿದೆ ಅಂತ ಗೊತ್ತಾದ್ರು 2 ವರ್ಷ ಹಿಡಿತು. ಅದಾದ್ಮೇಲೆ ನಾನು ಮತ್ತೆ ತಿರ್ಗಾ ಕುತ್ಕೊಂಡು ನನ್ನ ಧ್ಯಾನ ಕ್ರಿಯೆಯಲ್ಲಿ ನೋಡಿದ್ರೆ ಇವಾಗ ಅಲ್ಲಿಲ್ಲ, ಬೂದಿ ಆಗ್ಬಿಟ್ಟಿದೆ. ಅಲ್ಲಿ ನಿಧಿ ಇರುವಂತ ಜಾಗದಲ್ಲಿ ನಿಧಿನೇ ಇಲ್ಲ, ಬೂದಿ ಆಗ್ಬಿಟ್ಟಿದೆ ಸಂಪೂರ್ಣವಾಗಿ. ಇದು ನಾನ್ ಧ್ಯಾನ ಕ್ರಿಯೆಯಲ್ಲಿ ನೋಡಿದ್ದು. ಏನಕ್ಕೆ ಹಂಗಾಯ್ತು ಅಂದ್ರೆ, ಇದು ಅದೇ ಹೇಳದ್ನಲ್ಲ, ಅತಿಯಾಸೆ ಗತಿಗೇಡು ಅಂತ. ನಾನು ಏನ್ ಹೇಳಿದ್ದೆ ಅದು ಅವನಿಗೆ ಇಷ್ಟ ಆಗ್ಲಿಲ್ಲ. ನಿಯಮಗಳು, ಇಂತಿಂತ ನಿಯಮಗಳನ್ನ ನೀನ್ ಫಾಲೋ ಮಾಡ್ಬೇಕು ಅಂತ ಯಾರೋ ಬೇರೆಯವ್ರು ಹೇಳಿದ್ದನ್ನ ಮಾಡ್ದ. ಕೊನೆಗೆ ಅದನ್ನ ಅಷ್ಟು ಖರ್ಚು ಮಾಡಿ ತೆಗ್ಸಿದ್ರೆ ನೋಡಿದ್ರೆ ಬರೀ ಬೂದಿ ಬಂತಷ್ಟೇ. ಕಣ್ಮುಂದೆ ನೋಡಿದೀವಿ ಇರೋದನ್ನ ಕಳ್ಕೊಂಡ್ರು. ಅಂದ್ರೆ ಇಲ್ಲಿ ನಿಧಿಗಳು ಕೂಡ ಮೂವ್ ಆಗ್ತವೆ, ಅಂದ್ರೆ ಒಂದು ಜಾಗದಲ್ಲಿ ಇರಲ್ಲ. ಅದು ನನಗೆ ಭೈರವಾಗೋರ ಅಂತ ಹೇಳಿ ಆತನ ಬಳಿ 108 ದಿವಸ ಹಠಯೋಗ ಕಲ್ತೆ. ಆ ಹಠಯೋಗದಲ್ಲಿ ನಿಧಿದೊಂದು ಸಬ್ಜೆಕ್ಟ್ ಬಂದಿತ್ತು ವಿಷಯ. ಅದು ಬರ್ಬೇಕಾದ್ರೆ ಒಂದ್ ಮರದ ಕೆಳಗಡೆ ನಾವು ಊಟ ಮಾಡ್ತಾ ಇದ್ವಿ. ಗೆಡ್ಡೆ ಗೆಣಸು ಅವು ತಂದ್ಕೊಡೋನು ಊಟ ಮಾಡ್ತೀವಿ. ಇದೇ ಮರ, ಈ ಮರ ಹತ್ರ ಬಂದು ಕುತ್ಕೊಂಡು ಮಾಡ್ತಾ ಇದ್ವಿ. ನಾವು ಯೋಗ ಕ್ರಿಯೆ ಧ್ಯಾನ ಕ್ರಿಯೆ ಮಾಡ್ತಾ ಇರೋ ಸ್ಥಳದಿಂದ ಸುಮಾರು 18 ಹೆಜ್ಜೆಗಳು ಅಲ್ಲಿದೆ. ಆ ಮರ ದೊಡ್ಡ ಮರ, ಸಣ್ಣದೇನಲ್ಲ. ನಾವು ಯೋಗ ಕ್ರಿಯೆ ಧ್ಯಾನ ಕ್ರಿಯೆ ಮಾಡ್ತಾ ಇರೋದಕ್ಕೆ ಒಂದು ಬಂಡೆ ಇದೆ. ಬಂಡೆ ನಮಗೆ ಗೊತ್ತಾಗ್ತದೆ. ಆ ಬಂಡೆ ಮೇಲೆ ಕುತ್ಕೊಂಡು ಮಾಡ್ತಾ ಇದ್ವಿ. ಕೆಳಗಡೆ ಒಂದ್ ಸಣ್ಣ ಹಳ್ಳ ಇದೆ, ನೀರಿದೆ. ಅದ್ ಮಾಡ್ಬಿಟ್ಟು ಈಗ 18 ಹೆಜ್ಜೆ ಕಣ್ ಮುಚ್ಕೊಂಡು ಹೋಗು, ಮರ ಮುಟ್ಟು ಅಂತಂದು 18 ಹೆಜ್ಜೆ ಹೋಗಿ ಮರ ಮುಟ್ಟಿದ್ರೆ ಮರ ಇಲ್ಲ ಅಲ್ಲಿ. ಅಂದ್ರೆ ಎದುರುಗಡೆ ನೀವು ನೋಡಿ ಇರೋದ್ ನಿಜ, ಇರೋದ್ ಮರ ಇದೆ. 18 ಹೆಜ್ಜೆಗೆ ನಾವ್ ಯಾವಾಗ್ಲೂ ಅಲ್ಲೇ ಊಟ ಮಾಡ್ತಾ ಇದ್ವಿ. ಬಟ್ ಕಣ್ ಮುಚ್ಕೊಂಡು ಹೋಗು ಒಂದು ಈಗ 18 ಹೆಜ್ಜೆ ಬಂದಿದ್ದೀನಿ. ಮೋಸ್ಟ್ಲಿ ಕಣ್ ಮುಚ್ಚಿದಾಗ ನಾನೇನೋ ಆಂಗಲ್ ಚೇಂಜ್ ಮಾಡ್ಬಿಟ್ಟಿರ್ಬೋದು. ಕಣ್ ಬಿಡ್ಲಾ ಅಂದೆ, ಬೇಡ ಹಂಗೆ ಹುಡ್ಕು ಅಂದ. 18 ಹೆಜ್ಜೆ 25 ಹೆಜ್ಜೆ 30 ಹೆಜ್ಜೆ ಹೋದ್ರು ಅಲ್ಲಿ ಎಲ್ಲೂ ಮರ ಇಲ್ಲ. ನಾನ್ ಕಣ್ ಬಿಡ್ತೀನಿ ಬಿಡು ಅಂತಂದ್ರೆ ಅಲ್ಲಿ ಮರನೇ ಇಲ್ಲ. ಆ ಮರನೂ ಕೂಡ ಮೂವ್ ಆಗ್ತವೆ. ಇಲ್ಲಿ ಕಾಡು ಅಂತ ಏನೇನಿದೆಯೋ ಅದು ಸಣ್ಣ ಮರ ಆದ್ರೆ ಮೂವ್ ಆಗೋದ್ ನಾನು ಕೇಳಿದ್ದೀನಿ, ವಿಜ್ಞಾನಿಗಳೇ ಹೇಳ್ತಾರೆ. ಡಿಸ್ಕವರಿ ಚಾನಲ್ಸ್. ಇದು ಸಣ್ಣದಲ್ಲ, ಇಷ್ಟು ದಪ್ಪ ಇದೆ. ದೊಡ್ಡ ಮರ, ಅಷ್ಟು ಇಬ್ರು ಹಿಡ್ಕೋಬೇಕು, ಅಷ್ಟು ದೊಡ್ಡ ಮರ ಮೂವ್ ಆಗ್ಬಿಟ್ಟಿದೆ. ಅಂದ್ರೆ ನಿಮ್ ಕಣ್ ಮುಂದೆ ನೋಡಿರೋದೇ ಸ್ವಲ್ಪ ಹೊತ್ನಲ್ಲ ಇಲ್ಲ ಅಲ್ಲಿ ಇದೆ. ಬಟ್ ಲೆಫ್ಟ್ ಸೈಡ್ ತಿರ್ಕೊಂಡಿದೆ, ಆ ಕಡೆ ಹೋಗಿದೆ. ಆ ಮರದಿಂದ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬಂದ್ಬಿಟ್ಟಿದೆ. ಅದು ಹೆಂಗ್ ಅಲ್ಲಿಗೆ ಮೂವ್ ಆಯ್ತು ಅನ್ನೋದು ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಇದು ಸತ್ಯವಾಗಿ ಹೇಗಾಯ್ತು ಅಂತ ಕೇಳಿದ್ರ ಅವ್ರಿಗೆ? ಕೇಳಿದ್ದಕ್ಕೆ ಇಲ್ಲಿ ನಾವ್ ಅನ್ಕೊಂಡಿರ್ತೀರಿ ಇದು ಈ ಮನೆ ನಾನ್ ಕಟ್ಟದೆ, ಈ ಮರ ನಾನ್ ನೆಡ್ದೆ. ಯಾವ್ದು ನೀನ್ ಕಟ್ಟಕ್ಕಾಗಲ್ಲ, ಯಾವ್ದು ನೀನ್ ನೆಡಕ್ಕಾಗಲ್ಲ. ಇಲ್ಲಿ ಮನುಷ್ಯ ತೃಣ ಮಾತ್ರ. ಅಂದ್ರೆ ಒಂದು ಆಟಮ್ಗೂ ಕೂಡ ಬೆಲೆ ಇಲ್ಲ ಮನುಷ್ಯನಿಗೆ. ಇಲ್ಲಿ ನಿಸರ್ಗದ ಮುಂದೆ, ಬ್ರಹ್ಮಾಂಡದ ಮುಂದೆ ಯಾವ್ದು ಎಲ್ಲೆಲ್ಲಿ ಇರ್ಬೇಕು, ಯಾವಾಗ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬಿಡ್ತಾವ. ಅದು ಇದು ಮೂವ್ ಆಗ್ತವೆ.
ಮರನೇ ಮೂವ್ ಆಗುತ್ತೆ ಅಂದ್ರೆ ಇನ್ ನಿಧಿ ಯಾವ ಲೆಕ್ಕ? ಅಲ್ವಾ? ನಿಮ್ಮನ್ನೆಲ್ಲ ಚೆನ್ನಾಗಿ ಸಿಕ್ಸಿ ಅದು ಕೊತ್ಮಿರಿ ಸೊಪ್ಪು ಮರದ ಮೇಲೆ ಹತ್ತಿಸ್ತಾರೆ ಅಂತಾರಲ್ಲ, ಹತ್ತಿಸ್ಬಿಟ್ಟು ಕೆಳಗ್ ಬೀಳಿಸ್ತದೆ. ಯಾವುದು ಇಲ್ಲ, ಕೊನೆಗೆ ತೋಡಿಸ್ಬಿಟ್ಟು ಆಮೇಲೆ ಬಂದ್ ಗೊಳೋ ಅಂತ ಅಳ್ತಾವನ್, ಗುರುಗಳೇ ನಾನ್ ಸಾಲ ಮಾಡ್ಕೊಂಡ್ಬಿಟ್ಟಿದೀನಿ, 70 ಲಕ್ಷ ರೂಪಾಯಿ ಸಾಲ ಆಗ್ಬಿಟ್ಟೈತೆ, ಹಿಂಗೆಲ್ಲ ಮಾಡ್ಬಿಟ್ಟಿದೀನಿ, ಅದ್ರಲ್ಲಿ ನನ್ ದುಡ್ಡು ಒಂದು 15 ಲಕ್ಷ ಇನ್ ಮಿಕ್ಕಿದ್ ಯಾರ್ದು, ಏನ್ ಮಾಡೋದು ಅಂತ ಕೊಡು, ಎಲ್ಲರಿಗೂ ಬೂದಿ ಹಂಚು ಹೋಗಿ. ಇನ್ನು ಬೂದಿನೇ ಹಂಚಬೇಕಲ್ಲ, ಏನು ಇಲ್ವಲ್ಲ. ಬೂದಿ ಹಂಚು ತಗೊಂಡು ಹಂಗೆ ಹೇಳ್ಬಿಡಿ. ಏನ್ ಮಾಡಿದ್ದು ಇಲ್ಲಿ ಸುಮಾರು ವಿಷಯಗಳನ್ನ ನಾನು ಇಲ್ಲಿ ಒಂದು 100 ಜನ ಬಂದ್ರೆ 90 ಜನ ನಂದು 3 ಕೆಲಸ: ಸ್ಪಷ್ಟತೆ, ಮಾರ್ಗದರ್ಶನ, ಪರಿಹಾರ. ಕೆಲವರು ನಾನ್ ಸ್ಪಷ್ಟತೆ ಕೊಡೋದ್ರಲ್ಲಿ ಕಿಂಗ್, ನಾನು 100% ಅಲ್ಲ 300% ಕ್ಲಾರಿಟಿ ಕೊಟ್ಬಿಡ್ತೀನಿ. ಕ್ಲಾರಿಟಿ ತಗೊಂಡು ಹೋಗ್ಬಿಡ್ತಾರೆ, ಮಾರ್ಗದರ್ಶನಕ್ಕೆ ಬರಲ್ಲ. ಈಗ ಹಿಂಗ ಸಮಾಚಾರ, ಕ್ಲಾರಿಟಿ ಸಿಕ್ಬಿಡ್ತಲ್ಲ, ಹಿಂಗ ಸಮಾಚಾರ ಅಂತ ಬಿಟ್ಬಿಡ್ತಾರೆ. ನೆಕ್ಸ್ಟ್ ಮಾರ್ಗದರ್ಶನ ಬರಲ್ಲ. ಮಾರ್ಗದರ್ಶನ ಅಂದ್ರೆ ಈಗ ನಿಮ್ ಮನೇಲಿ ರೇಷನ್ ಖಾಲಿ ಆಯ್ತು, ಮತ್ತೆ ಹೋಗಿ ತಗೊಂಬನ್ನಿ. 1 ತಿಂಗಳು ಬರ್ತದೆ, ಖಾಲಿ ಆಯ್ತು ಮತ್ತೆ ಬನ್ನಿ. ಹೌದು. ಮಾರ್ಗದರ್ಶನ ಅಂದ್ರೆ ರೇಷನ್ ಇದ್ದಂಗೆ ಖಾಲಿ ಆಗ್ತಾ ಇರ್ತದೆ, ಮತ್ತೆ ಬರ್ತಾ ಇರ್ಬೇಕು. ಬಟ್ ಕೆಲವರು ಅದನ್ನು ಮಾಡೋದಿಲ್ಲ, ಕ್ಲಾರಿಟಿ ತಗೊಂಡು ಹೋಗ್ಬಿಡ್ತಾರೆ. ಮಾರ್ಗದರ್ಶನನು ತಗೊಳ್ಳಲ್ಲ, ಪರಿಹಾರನು ತಗೊಳ್ಳಲ್ಲ, ಅಲ್ಲೇ ಇಡ್ಬೋದು. ಈಗ 70 ಲಕ್ಷ ರೂಪಾಯಿ ಎಲ್ಲ ಸುತ್ಕೊಂಬಂದಲ್ಲಪ್ಪ, ನಾನ್ ನಿನ್ ಕೇಳಿದ್ ಎಷ್ಟಯ್ಯ? ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಐತೆ. ನನ್ನ ನಂಬ್ಲಿಲ್ಲ, ಬಟ್ ನಮ್ದಿದ್ದವ್ರನ್ನೋ ಕಳ್ಕೊಂಬಂದ. ನನ್ನ 23 ವರ್ಷದ ಅನುಭವ ಏನು ಅಂದ್ರೆ, ಮನುಷ್ಯ ಏನ್ ಮಾಡ್ಬೇಕು ಅದನ್ನ ಮಾಡಲ್ಲ, ಮಾಡದೇ ಇರೋದನ್ನೆಲ್ಲ ಮಾಡ್ತಾರೆ. ಎಲ್ಲಿ ಸಮಯ ಕೊಡ್ಬೇಕು ಅಲ್ಲಿ ಕೊಡಲ್ಲ, ಕೊಡದೇ ಇರೋ ಕಡೆ ಎಲ್ಲ ಸಮಯ ಕೊಡ್ತಾ ಇರ್ತಾನೆ. ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಮಾಡಲ್ಲ, ಮಾಡದೇ ಇರೋ ಕಡೆ ಎಲ್ಲ ಖರ್ಚು ಮಾಡ್ತಾರೆ. ಇದು ಮೂಲವಾಗಿ ನಡೆಯುವಂತ ವಿಚಾರಗಳು. ನಿಜವಾಗ್ಲೂ ಎಲ್ಲರಿಗೂ, ಎಲ್ಲಾ ಪ್ರೇಕ್ಷಕರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಧಿಯಿಂದ ಹೋಗ್ಬೇಡಿ. ನಿಧಿ ನಿಮಗೆ ಸಿಗೋದು ಇಲ್ಲ, ಸಿಕ್ಕಿದ್ರು ಕೂಡ ಉಳಿಯೋದು ಇಲ್ಲ. ಉಳಿಲಿಲ್ಲ ಅಂತಂದ್ರೆ ಮೊದಲೇ ಫಸ್ಟ್ ಆಫ್ ಆಲ್ ನೀವೇ ಉಳಿಲಿಲ್ಲ ಅಂದ್ರೆ ನಿಧಿ ಇಟ್ಕೊಂಡು ಏನ್ ಮಾಡಿ. ನಾನು ಹೇಳ್ದಂಗೆ CM ಆಗೋದು ಕಷ್ಟ, PM ಆಗೋದು ಕಷ್ಟ. ಎಲ್ಲರೂ ಕೂಡ CM PM ಆಗಕ್ ಆಗೋದಿಲ್ಲ. ಅದೇ ತರ ನಿಧಿಗಳು ಎಲ್ರಿಗೂ ಸಿಗೋದಿಲ್ಲ. ಯಾರಿಗೆ ಸಿಕ್ಕಿರ್ತದಲ್ಲ ಅವ್ರ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನನಗ್ ಸಿಗ್ತದೆ ಅಂತ, ಸಿಕ್ಬಿಡ್ತದೆ. ಈಗ ಯಾರ್ದೋ ಚಿನ್ನದ ಸರ ಕಳೆದೋಯ್ತು, ಯಾರಿಗೋ ದಾರಿಲಿ ಸಿಕ್ಕಿದ್ರು, ಅವರು ಉಂಡಿಗೆ ಹೋಗಿ ದೇವ್ರೇ ನನ್ ಕಷ್ಟದಲ್ಲಿದ್ದೆ ಕೊಡಿಸ್ತಪ್ಪ ಅಂತ ಅನ್ಕೊಂಡ್ ಮಾಡ್ತಾರೆ. ಅದು ಅವ್ರಿಗೆ ಸೇರ್ಬೇಕಾಗಿ ಸೇರ್ತು. ಈಗ ಕಳ್ತನ ಯಾರೋ ಹೇಳದ್ನಲ್ಲ, ಆಟೋದಲ್ಲಿ ವಾಪಸ್ ಕೊಟ್ಟ ಚಿನ್ನನು ಮತ್ತೆ ದುಡ್ಡನ್ನ, ಮತ್ತೆ ಕೆಲವ್ರು ಕೊಡಲ್ಲ, ಅದು ಅವನಿಗೆ ದಕ್ಕಬೇಕಾಗಿದ್ದು ದಕ್ಕಸ್ಕ. ಅಷ್ಟೇ ನಿಸರ್ಗ ಯಾರ್ಯಾರಿಗೆ ತಲುಪಿಸ್ಬೇಕು ಅದು ತಲುಪಿಸ್ತದೆ. ಸುಮ್ನೆ ನಾವ್ ಅದಕ್ಕೊಂದು ಹೆಸರು ಕೊಡ್ತೀರಿ, ಕಳ್ತನ ಆಗೋಯ್ತು, ಮೋಸ ಮಾಡ್ಬಿಟ್ಟ, ಸುಳ್ಳು ಹೇಳ್ಬಿಟ್ಟ ಅಂತ. ನನ್ನ ಅನುಭವದ ಮಾತುಗಳನ್ನ ಕೇಳ್ಕೊಳ್ಳಿ, ಎಲ್ರಿಗೂ ಬಹಳ ಬಹಳ ಅನುಕೂಲವಾಗಿದ್ದು. ಪೂರ್ವಜರಿಂದ ಬಂದಂತ ನೆಗೆಟಿವ್ ಕರ್ಮಗಳನ್ನು ಕಳ್ಕೊಳ್ಳಕ್ಕೆ ನಾವು ದಾನ ಧರ್ಮ ಮಾಡ್ಬೇಕೇ ಹೊರತು ಯಾವುದೇ ಪೂಜೆ ಪುನಸ್ಕಾರ ಹೋಮವನದಿಂದ ಅದನ್ನ ಕಳ್ಕೊಳಕ್ಕಾಗೋದಿಲ್ಲ. ಯಾರು ದಾನ ಧರ್ಮ ಮಾಡೋದಿಲ್ಲ, ನಿಸರ್ಗ ಈ ತರ ಸುಳ್ಳುಗಾರನ್ನ, ಮೋಸಗಾರನ್ನ, ಕಳ್ಳನ್ನ ಬಿಟ್ಬಿಟ್ಟು ವಸೂಲಿ ಮಾಡಿಸ್ತದೆ. ನೀನೇ ದಾನ ಧರ್ಮ ಮಾಡಿದ್ರೆ 1 ಪಟ್ಟು ಮಾಡೋ, 10 ಪಟ್ಟು ಇಸ್ಕ, ಮಾಡ್ಲಿಲ್ವಾ 10 ಪಟ್ಟು ಕಿತ್ಕತ್ತದೆ. ವೆರಿ ಸಿಂಪಲ್. ಇದನ್ನ ಸರಳವಾಗಿರೋಂತ ವಿಧಾನ. ಇದನ್ನ ತಿಳ್ಕೊಳ್ಳೋದ್ ಬಿಟ್ಬಿಟ್ಟು ಸುಮ್ಮನೆ ನಂದು 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 ಅಂತ ಓಡಾಡ್ತಾರೆ. ನಿಂದು ಏನು ಇಲ್ಲ ಇಲ್ಲಿ. ನಿನಗೆ ಬೇಕಾಗಿರೋದು ಸಿಗ್ತದೆ, ನಿನ್ ಬೇಡದಿರೋದು ಹೋಗ್ತದೆ. ಖಂಡಿತ. ಇದನ್ನ ಈಗ ನನಗೆ ಇದಕ್ಕಿಂತ ದೊಡ್ಡ ಗಂಟೆ ಬೇಕು. ನನಗೆ ಇದಕ್ ನಾನು ಬೆಲೆ ಕೊಡ್ಲಿಲ್ಲ ಅಂದ್ರೆ ದೊಡ್ಡ ಗಂಟೆ ಹೆಂಗ್ ಸಿಗ್ತದೆ? ಈಗ ನನ್ಗೆ ಇಂಥ ಮಗ ಬೇಕು, ಇರೋ ಮಗನ್ನೇ ನಿನ್ಗೆ ನೋಡ್ಕೊಳಕ್ ಆಗ್ತಲ್ಲ, ಇನ್ನ ಅವನ್ಗೆ ಯಾರ್ದೋ ಬೀದಿಲ್ ಹೋಗೋ ದಾಸಯ್ಯ ಪಕ್ಕದ ಮನೆ ಅವನ್ಗ ತರ ಮಗ ಬೇಕಿತ್ತು ಅಂದ್ರೆ ಎಲ್ಲಿಂದ ಸಿಗ್ತಾನೆ? ಮೊದ್ಲು ಸಿಕ್ಕಿರೋದನ್ನ ಅಕ್ಸೆಪ್ಟ್ ಮಾಡ್ಕೊ, ಅದನ್ನ ಚೆನ್ನಾಗಿ ನೋಡ್ಕೊ, ಆಮೇಲೆ ಭಗವಂತ ಕೊಟ್ಟೆ ಕೊಡ್ತಾನೆ. ಅದ್ ಬಿಟ್ಬಿಟ್ಟು ಎಲ್ರಿಗೂ ಏನ್ ಆಸೆ ಅಂದ್ರೆ ಇದನ್ನ ಕೇರ್ ಮಾಡೋ ಯೋಚನೆ ಮಾಡಲ್ಲ, ಇಲ್ದಿರೋದ್ರ ಬಗ್ಗೆ ನಂಗೆ ಅದ್ ಬೇಕು ಇದು ಬೇಕು ಅಂತ. ನನ್ನ ಅನುಭವದಲ್ಲಿ ಇಲ್ಲಿ ಬರುವಂತವ್ರು 100 ಜನದಲ್ಲಿ 100 ಜನ ಅಲ್ಲ, ಒಂದು 10,000 ಕೇಸ್ಗಳು ನೋಡಿದ್ದೀನಿ. ಇವರೆಲ್ಲ ಅತಿ ಕಾಮುಕರು ಅಂತಾರೆ. ಕಾಮುಕ ಅಂದ್ರೆ ಹುಡುಗಿ ಬಗ್ಗೆ ಅಲ್ಲ, ಎಲ್ಲ ಅತಿ ಆಸೆ ಇರೋ ಎಲ್ಲ ಕಾಮುಕರೇ. ಬಯಕೆಗಳಿರೋರೆಲ್ಲ ಕಾಮುಕರು. ಈ ಕಾಮದಿಂದ ಬಿದ್ದು ಎಷ್ಟು ಜೀವನವನ್ನ ಹಾಳು ಮಾಡ್ಕೊಂಡಿದ್ದಾರೆ ಅಂದ್ರೆ, ಒಬ್ಬ ಏನು ಸಿಗ್ಲಿಲ್ಲ, ಕುಡಿಯೋದ್ ಕಲ್ತ್ಕೊಂಡು ಪಾಪ ಕುಡಿದು ದಾರಿಲಿ ಬಿದ್ದು ದಾರಿ ಹೆಣ ಆದ ನಿಧಿಗೋಸ್ಕರ. ಅವ್ರು ಮಾಡಿ ಹೆಂಡತಿ ಬಿಟ್ಟ, ಮಕ್ಳನ್ ಬಿಟ್ಟ, ಅಪ್ಪ ಅಮ್ಮನ ಹೊಡೆದ. ನನ್ನ ಕ್ಲಾಸ್ಮೇಟೆ, ಯಾರು ಬೇರೆಯವ್ರಲ್ಲ, ಎಲ್ಲ ವಾಡ್ದು ಎಲ್ಲ ಚಿಂದಿ ಚಿತ್ರಾನ್ನ ಮಾಡಿ ಒಂದ್ ದಿವಸ ಯಾವುದೋ ಲಾರಿ ಬಂದು ಹೊಡ್ಕೊಂಡು ಸಾತ್ತ. ಸೊ ಇದೆಲ್ಲ ಏನು ನಿಧಿಗೋಸ್ಕರ. ನನ್ನ ಕಣ್ಣಾರೆ ನಾನು ಹೇಳ್ದಾರಲ್ಲಿ
100 ಜನದಲ್ಲಿ 99 ಜನ ಇದೇ ರೀತಿ ಹಾಳಾಗ್ತಾರೆ. ದಯವಿಟ್ಟು ಯಾರು ನಿಧಿಯಿಂದ ಹೋಗ್ಬೇಡಿ, ಯಾರಿಗೂ ನಿಧಿ ಸಿಗೋದು ಇಲ್ಲ, ಸಿಕ್ಕಿದ್ರು ನಿಮ್ಗೆ ಅದು ಉಪಯೋಗ ಆಗೋದು ಇಲ್ಲ. ಕೆಲವೊಂದೆಲ್ಲ ಪರಮಸತ್ಯಗಳಿದ್ದಾವೆ, ಅದನ್ನ ಹೇಳಿದ್ರೆ ಕಾಂಟ್ರವರ್ಸಿಗಳಾಗ್ತವೆ, ಅದಕ್ಕೋಸ್ಕರ ಹೇಳಲ್ಲ. ಯಾವುದೋ ಒಬ್ಬ ಸಿನಿಮಾ ನಟ ಸತ್ತೋಗಿದ್ದಕ್ಕೆ ಡಾಕ್ಟರ್ ಏನೋ ರೀಸನ್ ಕೊಟ್ರು, ಹಿಂಗಾಯ್ತು ಅಂತ. ಬಟ್ ಅವನು ಅದಕ್ಕೆಲ್ಲ ಸತ್ತಿದ್ದು, ನಿಧಿ ಸಿಕ್ಕಿತ್ತು ಅದಕ್ಕೋಸ್ಕರ ಸತ್ತ. ಸೆಲೆಬ್ರಿಟಿ ಆದವನಿಗೆ, ಯಾರೋ ಬಡವನಿಗೆ ಸಿಕ್ಕಿದ್ರೆ ಅದು ಉಪಯೋಗ. ಆಲ್ರೆಡಿ ದುಡ್ಡಿದೆ, ಹೆಸರಿದೆ, ಯಶಸ್ಸು, ಕೀರ್ತಿ ಎಲ್ಲ ಮಾಡಿದರೆ ಯಾಕೆ ಮುಟ್ಬೇಕಾಯ್ತು? ಮುಟ್ಟದ, ಯಾವಾಗ ಮುಟ್ಟಿದ್ರು ಅವನು ಸತ್ತ, ಅವ್ರ ಫ್ಯಾಮಿಲಿ ಎಲ್ಲ ಒಂದೊಂದೇ ವಿಕೆಟ್ಗಳು ಖಾಲಿ ಆದವು. ಬರಬಾರದೆಲ್ಲ ರೋಗಗಳು ಬಂತು, ಹಲವಾರು ಸಮಸ್ಯೆಗಳು ಬಂತು. ಸುಮಾರು ಜನ ಅದರಿಂದ ಒಳಪಟ್ಟಿದ್ರು. ಅಂದ್ರೆ ಆ ದುಡ್ಡನ್ನು ಯಾರ್ಯಾರು ಬಳಸ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಒಂದೊಂದಾಗಿ ಸರ್ವನಾಶ ಆಗ್ತಾ ಆಗಿದ್ದಾರೆ, ಇನ್ನೊಂದ್ ಸ್ವಲ್ಪ ಆಗ್ತಾರೆ. ಸೊ ಇದೆಲ್ಲ ಯಾಕೆ ಬೇಕು ಮನುಷ್ಯನಿಗೆ? ಇದು ಅವಶ್ಯಕತೆ ತಪ್ಪು. ಅಯ್ಯೋ ದುಡ್ತೀನಿ, ನಾನ್ ನಿಮ್ಗೆ ನಮ್ಮ ಗುರುಗಳು ಹೇಳ್ಕೊಟ್ಟಂತ ಪರಮಸತ್ಯಗಳನ್ನು ತಿಳಿಸ್ತೀನಿ. ದಯವಿಟ್ಟು ಎಲ್ಲರೂ ನನ್ನ ಮಾತುಗಳನ್ನ ಗಮನ ಕೊಟ್ಟು ಆಲಿಸಿ. ಗೋಲ್ಡನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ದೈಹಿಕ ಬಲ, ಇದಕ್ಕೆ ಮೊದಲ ಆದ್ಯತೆ ಮಾನ್ಯತೆ ನೀಡಿ. ಮಾನಸಿಕ ಬಲ, ಆತ್ಮಿಕ ಬಲ, ದೈಹಿಕ ಬಲ, ಈ ಮೂರಕ್ಕೆ ನಾವು ಹೆಚ್ಚಾಗಿ ಗಮನ ಕೊಡಿಸ್ಬೇಕೆ, ದೃಷ್ಟಿ ಹರಿಸ್ಬೇಕೆ ಹೊರತು ಬೇರೆದಕ್ಕಲ್ಲ. ದೈಹಿಕ ಬಲ ನಿಮ್ಮ ಆರೋಗ್ಯವನ್ನ ಅಭಿವೃದ್ಧಿ ಮಾಡುತ್ತೆ. ಅಂದ್ರೆ ಎಕ್ಸಸೈಸ್ ಮಾಡಿ, ಒಳ್ಳೆ ಫುಡ್ ತಿನ್ನಿ, ವಾಯು ವಿಹಾರ ಮಾಡಿ, ಬೆಟ್ಟ ಗುಡ್ಡ ನಿಸರ್ಗದಲ್ಲಿ ಹೆಚ್ಚಾಗಿ ಕಾಲ ಕಳೀರಿ. ಹೆಂಡತಿ ಮಕ್ಕಳ ಜೊತೆ ಅದ್ಭುತವಾಗಿ ಮಾತಾಡಿ, ಟೈಮ್ ಕೊಡಿ ಅವ್ರಿಗೆ. ಎಲ್ಲ ಬೇಕು, ಸ್ನೇಹ ಸಂಬಂಧ ಎಲ್ಲ ಬೇಕು. ಎಷ್ಟೇ ದುಡ್ಡಿದ್ರು, ನೀವು ಎಷ್ಟು ದುಡ್ಡಿಂದ ಹೋದ್ರು ಅದು ಬರಲ್ಲ ನಿಮ್ಗೆ, ಸುಮ್ಮನೆ ಮರೀಚಿಕೆ ಇದ್ದಂಗೆ. ಅದಕ್ಕೋಸ್ಕರ ದೈಹಿಕ ಬಲ ಆರೋಗ್ಯವನ್ನ ಮಾಡ್ತದೆ. ಮಾನಸಿಕ ಬಲ ಅದು ನಿಮಗೆ ಎಂಥ ಸಮಸ್ಯೆಗಳು ಬಂದ್ರು ಎದುರಿಸುವಂತ ಧೈರ್ಯ ಬರುತ್ತೆ. ಅದನ್ನ ನಾನು ಮೆಟ್ ನಿಲ್ತ್ಕೋಬಲ್ಲೆ, ನಾನು ಎದುರಿಸಬಲ್ಲೆ, ನಾನು ಧೈರ್ಯವಾಗಿ ಮುನ್ನುಗ್ಗಬಲ್ಲೆ ಅಂತ. ಮನೋಬಲನೇ ಇಂಪಾರ್ಟೆಂಟ್ ಇಲ್ಲ. ದೈಹಿಕ ಬಲ ಬ್ರಹ್ಮ, ಮಾನಸಿಕ ಬಲ ವಿಷ್ಣು, ಆತ್ಮಿಕ ಬಲ ಮಹೇಶ್ವರ. ಇನ್ನು ಆತ್ಮಿಕ ಬಲ ವಿಲ್ ಪವರ್ ಅಂದ್ರೆ ಧೈರ್ಯ, ಸಾಹಸ, ಲಕ್ಷ್ಮಿ ಅಂತ ಹೇಳ್ತಾರೆ. ಆ ವಿಲ್ ಪವರ್, ಆತ್ಮಸ್ಥೈರ್ಯ ಮನುಷ್ಯನಿಗೆ ಬೇಕೇ ಬೇಕು. ಹೌದು, ಮನಸ್ಥೈರ್ಯ ಬೇಕೇ ಬೇಕು. ಆತ್ಮಸ್ಥೈರ್ಯ ಬಂದ್ರೆ ನೀನು ರಕ್ಷಣೆ ಸಂರಕ್ಷಣೆಯಲ್ಲಿ ಇರ್ತೀಯ. ಅಂದ್ರೆ ಭಗವಂತನಿಗೆ ಪ್ರಿಯ, ನಿಸರ್ಗಕ್ಕೆ ನೀನು ಪ್ರಿಯ. ಮನಸ್ಥೈರ್ಯ ಇದ್ರೆ ಏನನ್ನ ಬೇಕಾದ್ರೂ ಭೂಮಿಯಲ್ಲಿ ಸೃಷ್ಟಿಸ್ಬೋದು, ನಿರ್ಮಿಸ್ಬೋದು, ನಾವು ರಚಿಸ್ಬೋದು. ಈ ಮೂರಕ್ಕೆ ಆದ್ಯತೆ ಮಾನ್ಯತೆ ಕೊಡ್ಬೇಕು ಹೊರತು ಇದೇ ಮೂಲ ನಿಧಿಗಳು. ಹೊರಗಡೆ ಎಲ್ಲ ಭೂಮಿ ಒಳಗಡೆ ಇರೋದೆಲ್ಲ ನಿಧಿಗಳು, ಇದು ಮೂಲ ನಿಧಿ. ದೈಹಿಕ ಬಲ, ಮಾನಸಿಕ ಬಲ, ಆತ್ಮಿಕ ಬಲ, ಇದನ್ನ ನಾವು ಪೂಜಿಸ್ಬೇಕೇ ಹೊರತು, ಇದನ್ನ ನಾವು ಆರಾಧನೆ ಮಾಡ್ಬೇಕೆ ಹೊರತು, ಇದಕ್ಕೆ ಹೆಚ್ಚಾಗಿ ಗಮನ ಕೊಡ್ಬೇಕೆ ಹೊರತು ಬೇರೆ ಎಲ್ಲ ಕೊಟ್ಟು ನಿಜವಾಗ್ಲೂ ಏನು ಪ್ರಯೋಜನ ಇಲ್ಲ. ಅದು ಮರೀಚಿಕೆ ಅಂದ್ರೆ ನೀರ್ ತರ ಭ್ರಮೆ ಹುಟ್ಟಿಸುತ್ತೆ, ಅದು ನೀರಲ್ಲ. ಈ ಮರಳುಗಾಡಲ್ಲಿ ಹೈವೇಗಳಲ್ಲಿ ಹೋಗ್ಬೇಕಾದ್ರೆ ಹಿಂಗೆಲ್ಲ ಪಳಪಳ ಅಂತ ಹೊಳಿತದೆ, ಏನೋ ನೀರ್ ಇರ್ಬೋದು ಅನ್ಕತ್ತೆ, ನೀರಲ್ಲ. ಹತ್ರ ಹೋದ್ರೆ ಗೊತ್ತಾಗತ್ತೆ. ಎಷ್ಟ್ ಹತ್ರ ಹೋದ್ರು ಸಿಗಲ್ಲ ಅದು. ಚಂದ್ರಮ್ಮ ನೋಡಕ್ ಚೆನ್ನಾಗವನೆ, ಬೆಳೆದಿಂಗ್ಳು ಚೆನ್ನಾಗಿರುತ್ತೆ, ಅವನ್ನ ಮುಟ್ಟಕ್ಕೂ ಆಗಲ್ಲ, ಅವ್ನ ಹಿಡ್ಕೊಳಕ್ಕೂ ಆಗಲ್ಲ. ನೀವ್ ಯಾವ್ದೇ ಗ್ರಹಕ್ಕೆ ಹೋದ್ರು ಅಲ್ಲೇ ಅವನೇ ಅಂತ ಕಾಣಿಸ್ತದೆ, ಬಟ್ ನೀವು ಅವನ ಮುಟ್ಟಕ್ಕಾಗಲ್ಲ. ಇದು ಅಷ್ಟೇ, ಯಾವ್ದು ನಿಧಿಗಳಿಲ್ಲ. ದಯವಿಟ್ಟು ಶ್ರಮ ಪಡಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಾರೆ. ಇದ್ರ ಬಗ್ಗೆ ಮುಂದೆ ಎಲ್ಲ ವಿವರವಾಗಿ ಹೇಳ್ತೀನಿ. ಖಂಡಿತ. ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದ್ರೆ ಮೂಲವಾಗಿ ಮನುಷ್ಯ ಯಾವ ರೀತಿ ಸಂಪಾದನೆ ಮಾಡ್ಬೇಕು, ಅದನ್ನ ಹೇಗ್ ಬಳಸ್ಕೊಳ್ಬೇಕು, ನಾನೆಷ್ಟು ಇಟ್ಕೋಬೇಕು, ಬೇರೆಯವ್ರಿಗೆ ಎಷ್ಟು ಕೊಡ್ಬೇಕು, ಇದೆಲ್ಲವನ್ನು ಮನುಷ್ಯ ತಿಳ್ಕೊಂಡಿರ್ಬೇಕು. ಅದಕ್ಕೆ ಒಬ್ಬ ಗುರು ಆದವನಿಗೆ 3 ಲಕ್ಷಣಗಳು ಇರಲೇಬೇಕು. ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಇದು ಹೇಳ್ಕೊಡೋನೆ ಗುರು. ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು. ಏನ್ ಮಾಡಬಾರ್ದು ಜಗನ್ಮಾತೆ, ಏನ್ ಮಾಡ್ಬೇಕು ಸರಸ್ವತಿ, ಹೇಗ್ ಮಾಡ್ಬೇಕು ಲಕ್ಷ್ಮಿ. ಜಗನ್ಮಾತೆ ಬೇರೆ ತರ ಕೆಲಸ ಮಾಡ್ತಾಳೆ, ಸರಸ್ವತಿ ಮರದ ತರ ಕೆಲಸ ಮಾಡ್ತಾಳೆ, ಲಕ್ಷ್ಮಿ ಹಣ್ಣು ತರ ಕೆಲಸ ಮಾಡ್ತಾಳೆ. ಫೈನಲ್ ಔಟ್ಪುಟ್ ಕೊಡೋದು ಅವಳೆ. ಫೈನಲ್ ಹಣ್ಣು ಹೆಂಗ್ ಬಂತು, ಮರ ಇರೋದ್ರಿಂದ. ಮರ ಹೆಂಗ್ ಬಂತು, ಬೇರೆ ಇರೋದ್ರಿಂದ. ಇಡೀ ಜೀವನದ ರಹಸ್ಯ ಇರೋದು ಬೇರಲ್ಲೇ ಹೊರತು ಮರದಲ್ಲಿ ಏನಿಲ್ಲ. ಮರ ಕಟ್ ಮಾಡ್ಬಿಡಿ ತಿರ್ಗಾ ಚಿಗುರ್ತದೆ, ಬೇರ್ ಕಟ್ ಮಾಡಿದ್ರೆ ಆಟ ಮುಗೀತು. ಅದಕ್ಕೆ ಬೇರಂದ್ರೆ ಏನಂದ್ರೆ ನಾನು ಏನನ್ನ ಮಾಡಬಾರದು, ಇದೇ ಬೇರೆ. ನಾನು ಏನನ್ನ ಮಾಡಬಾರದು. ಇಲ್ಲಿ ಬರೋರ್ಗೆಲ್ಲರಿಗೂ ನಾನು ಅದನ್ನೇ ಹೇಳ್ಕೊಡೋದು. ನಿಮ್ಗೆ ಯಾವನ ಕಂಪ್ಲೇಂಟ್ ಮಾಡಿದ್ನಲ್ಲ ಮೂರ್ಖ, ಅವನು ಏನ್ ಮಾಡಬಾರದು ಅನ್ನೋದನ್ನ ನಾನು ಒಂದ್ ಸ್ವಲ್ಪ ಹೊರಟಾಗಿ ಹೇಳದ್ನೆ ಹೊರತು ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅದು ಆಟನೇ ಅಲ್ಲ. ಅದೊಂದು 10-20% ಆಟ. 80% ಸೀಕ್ರೆಟ್ ಇರೋದು ಇದ್ರಲ್ಲಿ. ಅದಕ್ಕೆ ಏನ್ ಮಾಡಬಾರ್ದು, ನೀನು ಏನ್ ಮಾಡಬಾರ್ದು ಅದನ್ನ ಮಾಡಿದ್ಯಪ್ಪ, ಅದಕ್ಕೆ ಈ ಸ್ಥಿತಿಗತಿಲಿದೆಯಾ. ಏನ್ ಮಾಡ್ಬೇಕು, ಮಾಡಬಾರ್ದು ಅನ್ನೋದನ್ನ ನೀನ್ ತಿಳ್ಕೊಂಡ್ಬಿಟ್ಟಿದ್ರೆ ಇವತ್ತು ನೀನೇ ನಾಡಿಗೆ ರಾಜ ಆಗ್ಬಿಡ್ತಾ ಇದ್ದೆ, ನಿಮ್ಮೂರಿಗೆ ಕೌನ್ಸಿಲರ್ ಆಗ್ಬಿಡ್ತಾ ಇದ್ದೆ, ಇಲ್ಲ MLA ಆಗ್ಬಿಡ್ತಾ ಇದ್ದೆ.
ಇಲ್ಲ ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತಾ ಇದೆ, ಅದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಏನ್ ಬಂತು ಪ್ರಯೋಜನ? ಹಂಗಾಗಿರೋದ್ರಿಂದ ದಯವಿಟ್ಟು ಅಡ್ಡದಾರಿ ಹಿಡಿಯೋದಕ್ಕೆ ಪ್ರಯತ್ನ ಮಾಡಬೇಡಿ. ಅಡ್ಡದಾರಿಗಳು ನಿಮಗೆ ಯಾವತ್ತೂ ಮೂಲವನ್ನ ಮುಟ್ಸೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತಾರೆ. ಅಂದ್ರೆ ಇನ್ನೊಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ. ಒಂದು ಉದಾಹರಣೆ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕಾಂಪಿಟೇಟಿವ್ ಒಲಿಂಪಿಕ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾವನೆ. ಅವನು ಏನ್ ಮಾಡ್ತಾನೆ, ಒಬ್ಬ ನಾರ್ಮಲ್ ಸ್ವಿಮ್ಮರ್ ಅಂದ್ರೆ ಕಾಂಪಿಟೇಟರ್ ಹೋಗೋರಲ್ಲಿ ಅವ್ರನ್ನ ಹಾರ್ಡ್ ವರ್ಕರ್ ಅಂತ ಕರೀತಾರೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡೈಲಿ ಕಾಂಪಿಟೇಷನ್ ಇರೋದು 10-15 ನಿಮಿಷ, ಬಟ್ ಪ್ರಾಕ್ಟೀಸ್ ಮಾಡ್ತಾವ್ ದಿನ ಎಲ್ಲ ಮಾಡ್ತಾನೆ, ಒಲಿಂಪಿಕ್ ಅಲ್ಲಿ ಹೋಗ್ತಾನೆ. ಇವನನ್ನ ಪ್ರಾಕ್ಟಿಷಿಯನ್ ಅಂತ ಕರೀತಾರೆ, ಅಂದ್ರೆ ಅಭ್ಯಾಸಗಾರ ಅಂತ. ಮತ್ತೊಬ್ಬ ಇರ್ತಾನೆ, ಇವನು ಹಾರ್ಡ್ ಪ್ರಾಕ್ಟಿಷಿಯನ್ ಅಂತ ಕರೀತಾರೆ. ಇವನೇನ್ ಮಾಡ್ತಾನೆ ಗೊತ್ತಾ, ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅಲೆ ಬರೋ ತರ ಮಾಡ್ಕೊಂಡಿರ್ತಾನೆ, ಅಂದ್ರೆ ಇಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲ, ಅದ್ರ ವಿರುದ್ಧವಾಗಿ ಈಜ್ಕೊಂಡು ಹೋಗ್ತಾನೆ. ಒಬ್ಬ ಬರೀ ಯೂಸ್ ಮಾಡ್ತಾವನ ಅಷ್ಟೇ, ಡೈಲಿ 3 ಗಂಟೆ 5 ಗಂಟೆ 6 ಗಂಟೆ. ಬಟ್ ಇವನೇನ್ ಮಾಡ್ತಾವನೆ, ವಿರುದ್ಧವಾಗಿ ಇಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರುವಂತದನ್ನ ಈಜ್ತಾವನೆ. ಅಲ್ಲಿ ಈಜಕ್ಕಾಗ್ಲಿಲ್ಲ, ನದಿಲಿ ಉಲ್ಟಾ ಈಜ್ತಾವನೆ. ಇವನನ್ನ ಹೆಂಗ್ ಸೋಲಿಸ್ತೀರ ನೀವು? ಸೋಲ್ಸಕ್ಕಾಗತ್ತೆ ಒಲಿಂಪಿಕ್ ಅಲ್ಲಿ? ಇವನ್ ಗೆದ್ದೇ ಗೆಲ್ತಾನೆ. ಅದೇ ತರನೇ ನಿಸರ್ಗನೂ ಅಷ್ಟೇ, ಇಂಥ ಹಾರ್ಡ್ ಪ್ರಾಕ್ಟೀಸ್ ಏನದು ಮಾತ್ರ ಒಲಿಯುತ್ತೆ ಹೊರತು ಎಲ್ಲಾರ್ಗೂ ಎಲ್ಲಾ ವಿದ್ಯೆಗಳು, ಸೂಕ್ಷ್ಮ ವಿದ್ಯೆ, ಬ್ರಹ್ಮ ವಿದ್ಯೆ, ಋಷಿ ವಿದ್ಯೆ ಒಲಿಯಲ್ಲ. ಸಾಧಕ ಮತ್ತೆ ಸಿದ್ಧಿ ಇದೆರಡಕ್ಕೂ ವ್ಯತ್ಯಾಸ ಇದೆ. ಒಮ್ಮೆ ಹಿಮಾಲಯ ಪರ್ವತವನ್ನು ಏರಿ ಬಂದ್ರೆ ಸಾಧಕ, 10-15 ಸಲ ಏರಿ ಬಂದ್ರೆ ಸಿದ್ಧಿ ಪುರುಷ. ಸಿದ್ಧಿ ಆಗ್ಬಿಡ್ತಾವನಿಗೆ, ಅವನು ಬೆಟ್ಟ ಬಂದ್ಬಿಡ್ತಾನೆ. ಅದಕ್ಕೆ ನಿಮಗೆ ಏನೇ ಬೇಕಾದ್ರೂ ಕೂಡ ಮೊದಲು ಸಿದ್ಧಿ ಮಾಡಿ. ಸಿದ್ಧಿ ಮಾಡಕ್ಕಿಂತ ಮುಂಚೆ ಸಾಧನೆ ಮಾಡಿ. ಸಾಧನೆ ಮಾಡೇ ಪಡ್ಕೊಳ್ಬೇಕೆ ಸಿದ್ಧಿನ ಹೊರತು ನೀನೇನೇ ಅಡ್ಡದಾರಿಲಿ ಕುತ್ಕೊಂಡು ಹಿಂಗೆ ಮಂತ್ರ ಅವು ಇವು ಹೇಳೋದ್ ಬಿಡೋದ್ರಿಂದ ಸಿಗೋದಿಲ್ಲ. ಹಾರ್ಡ್ ಪ್ರಾಕ್ಟಿಷಿಯನ್, ಹಠಯೋಗ ಅಂತ ಕರೀತಾರೆ. ಅದು ಅಘೋರಿಗಳು ಮಾಡ್ತಾರೆ, ಸಾಧಕರು ಕೂಡ ಮಾಡ್ತಾರೆ ಆಧ್ಯಾತ್ಮಿಕದಲ್ಲಿ. ಬಟ್ ಸ್ಪೋರ್ಟ್ಸ್ ಮ್ಯಾನ್ಗಳು ಮಾಡ್ತಾರೆ. ಸಚಿನ್ ತೆಂಡೂಲ್ಕರ್ ಸುಮ್ಮನೆ ಸಚಿನ್ ತೆಂಡೂಲ್ಕರ್ ಆಗ್ಲಿಲ್ಲ. ಎಂತೆಂತ ಬಾಲ್ಗಳನ್ನು ಹೆಂಗ್ ಹೊಡಿಬೇಕು ಅಂತ ಹಿಡಿದು ಪ್ರಾಕ್ಟೀಸ್ ಮಾಡಿ 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 ಒಂದು ವಿಡಿಯೋಗಳಿದೆ ನೋಡಿ, ಸಚಿನ್ ತೆಂಡೂಲ್ಕರ್ ಹೆಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತ ಹಿಂಗೇಜ್ ಅಲ್ಲಿ. ಅಷ್ಟು ಸುಲಭವಾಗಿ ಸಚಿನ್ ತೆಂಡೂಲ್ಕರ್ ಆಗುತ್ತಾ? ಅಷ್ಟು ಸುಲಭವಾಗಿ ಅಮಿತಾಬ್ ಬಚ್ಚನ್ ಆಗ್ಬಿಡಕ್, ಅಷ್ಟು ಸುಲಭವಾಗಿ ರಾಜ್ಕುಮಾರ್ ಆಗ್ಬಿಡಕ್ಕಾಗುತ್ತಾ? ನೀವ್ 2 ಕನಸು ಸಿನಿಮಾದಲ್ಲಿ ಆ ಇಂಗ್ಲಿಷ್ ಮಾತಾಡೋದ್ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರ್ತದೆ ಈಗ್ಲೂ. ಏನಯ್ಯ 3ನೇ ಕ್ಲಾಸ್ ಓದಿರೋದು, ಅಯ್ಯೋ ದೇವ್ರೆ, ಅಷ್ಟು ಸ್ಪಷ್ಟವಾಗಿ ಅಬಾ ಅದು ಸುಮ್ನೆ ಬರೋಂಥದ್ದು. ಅದು ಚೆನ್ನಾಗಿ ಅಭ್ಯಾಸ ಮಾಡಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ 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 ಬರೋಂಥದ್ದು. ಅಂಥವ್ರಿಗೆ ಹಾರ್ಡ್ ಪ್ರಾಕ್ಟೀಷನ್ ಅಂತ ಹೇಳ್ತಾರೆ. ನಾನು ಅಷ್ಟೇನೆ ಸುಮ್ನೆ ಕಲ್ತಿರೋಂಥ ವಿದ್ಯೆಗಳಲ್ಲ ಇವೆಲ್ಲ. ಎಲ್ಲ ಮಾಡ್ಬೇಕು, ಹಠಯೋಗ ಮಾಡ್ಬೇಕು. 1080 ದಿವಸ 7 ವರ್ಷದಲ್ಲಿ ಒಬ್ಬನೇ ನಿಸರ್ಗದಲ್ಲಿ ಕಳಿಬೇಕು ಅಂದ್ರೆ ಯಾರಿಗೂ ಅಷ್ಟೊಂದು ಮೀಟರ್ ಇಲ್ಲ, ಒಬ್ಬನೇ ಯಾರು ಕಳಿಯೋದು ಸಾಧ್ಯ ಇಲ್ಲ. ನಂದು 4,500 5,000 ಅನ್ಕೊಂಬಿಡಿ. 23 ವರ್ಷದಲ್ಲಿ 5,000 ರಾತ್ರಿಗಳನ್ನು ನಿಸರ್ಗದಲ್ಲಿ ಕಳೆದಿದ್ದೆ. ಅಷ್ಟು ಸುಲಭವಾಗಿ ಎಲ್ಲಾ ವಿದ್ಯೆಗಳು ಬರಲ್ಲ. ಇಲ್ಲಿ ನಾನು ಇದುವರೆಗೂ ಯಾರನ್ನೂ ಶಿಷ್ಯನ್ ಮಾಡ್ಕೊಂಡಿಲ್ಲ. ಯಾರೋ ಒಬ್ಬ ಬಂದ 13 ತಿಂಗಳಿಂದ ರೈಟ್ ಹೇಳ್ದ, ಇನ್ನೊಬ್ಬ 7 ತಿಂಗಳಿಂದ 5 ತಿಂಗಳಿಂದ ಟಾಟಾ ಬಾಯ್ ಬಾಯ್ ಅಂತ ಹೋಗ್ಬಿಟ್ಟ. ಅಂದ್ರೆ ಯಾವುದೇ ಆಧ್ಯಾತ್ಮಿಕ ವಿದ್ಯೆಗಳನ್ನ, ಅಂದ್ರೆ ಸೂಕ್ಷ್ಮ ವಿದ್ಯೆಗಳನ್ನ ಕಲಿಬೇಕಾದ್ರೆ ಸ್ಟೂಡೆಂಟ್ಗೆ, ಶಿಷ್ಯನ್ಗೆ ಇರ್ಬೇಕಾದ್ರೆ 3 ಲಕ್ಷಣ: ಸೇವೆ, ಸಮರ್ಪಣೆ, ಶರಣಾಗತಿ. ಇದು ಯಾರಲ್ಲಿ ಇಲ್ಲ, ಇವ್ರಿಗೆ ಯಾರಿಗೂ ಯಾವ ವಿದ್ಯೆ ಸಾಧ್ಯವೇ ಇಲ್ಲ. ಸೊ ಆದ್ರಿಂದ ಈ ನಿಧಿ ವಿಚಾರದಲ್ಲಿ ಖಂಡಿತವಾಗ್ಲೂ ಹೊರಗೋಗೋದು ಬಹಳ ಬಹಳ ಅಪಾಯಕಾರಿ. ನಿಧಿ ವಿಚಾರದಲ್ಲಿ ದಯವಿಟ್ಟು ಹೋಗ್ಬೇಡಿ. ಯಾರಿಗಾದ್ರೂ ಈ ತರ ನಶೆ ಬಂದ್ಬಿಟ್ಟಿರ್ತದ, ಡ್ರಗ್ ಅಡಿಕ್ಟ್ ತರ ಹಂಗೇನಾದ್ರೂ ಆಗಿದ್ರೆ ದಯವಿಟ್ಟು ನೇರವಾಗಿ ಬಂದು ಭೇಟಿ ಮಾಡಿ. ಅದನ್ನ ಕತ್ತರಿಸಕ್ಕೆ, ಸುಟ್ಟಾಕೋದಕ್ಕೆ, ನಿಷ್ಕ್ರಿಯಗೊಳಿಸೋ ವಿದ್ಯೆ ಮಾಡ್ತಿದ್ದೀನಿ. ಕಲಿಸ್ಬಿಟ್ಟು ನಿಮ್ ತಲೆನ ರಿಪೇರಿ ಮಾಡ್ತೀನಿ. ಇಲ್ಲಿ ಮೆದುಳು ಮತ್ತೆ ಹೃದಯದಲ್ಲಿ ಕಸ ಸೇರ್ಕೊಂಡಿರ್ತದೆ, ಅದನ್ನೆಲ್ಲ ನಾನು ತೆಗಿಯೋ ಕೆಲಸ. ಯಾವುದೋ ಒಂದು ವಿದ್ಯೆ ಮೂಲಕ ಅದನ್ನೆಲ್ಲ ತೆಗಿಬೇಕು. ಕಸ ಇದ್ರೆ ಅವನು ಬದುಕಲ್ಲ ನೆಮ್ಮದಿಯಾಗಿ. ಅದರಲ್ಲೂ ಇದೆಲ್ಲ ಒಂಥರ ದೊಡ್ಡ ದೊಡ್ಡ ಕಾಯಿಲೆ ಇದ್ದಂಗೆ. ಬ್ಲಡ್ ಕ್ಯಾನ್ಸರ್, ಬ್ರೈನ್ ಅದಕ್ಕಿಂತ ದೊಡ್ಡ ಕಾಯಿಲೆ ಇದು. ಅವಾದ್ರೂ ಅವನು ಹಾಳು ಮಾಡ್ತವೆ, ಇವು ಇಡೀ ವಂಶನೇ ಹಾಳು ಮಾಡ್ಬಿಡ್ತವೆ. ಅದಕ್ಕಿಂತವಕ್ಕೆಲ್ಲ ಹೋಗ್ಬೇಡಿ. ಒಂದೇ ನನ್ಗೆ ನಮ್ ಗುರುಗಳು ಹೇಳ್ಕೊಟ್ಟಿದ್ದನ್ನೇ ನಾನು ಹೇಳೋದು: ದೈಹಿಕ ಬಲ, ಮಾನಸಿಕ ಬಲ, ಆತ್ಮಿಕ ಬಲ. ಇದನ್ನ ಹೇಗೆ ಅಭಿವೃದ್ಧಿ ಪಡಿಸ್ಕೊಳ್ಬೇಕು, ಸಮೃದ್ಧಿ ಪಡಿಸ್ಕೊಳ್ಬೇಕು, ಇದಕ್ಕೆ ನಾನು ಹೆಚ್ಚಿನ ಆದ್ಯತೆ, ಮಾನ್ಯತೆ ಕೊಡ್ತೀನಿ. ನಾನು ಹೊರಟಾನೆ, ತಪ್ಪು ತಿಳ್ಕೊಂಬಿಡಿ, ನಾನು ಹೊರಟಾನೆ. ಬಟ್ ಒದೆ ಬಿದ್ರೇನೆ ಅಜ್ಞಾನಕ್ಕೆ ಜ್ಞಾನ ಬರೋದು, ಇಲ್ಲ ಅಂದ್ರೆ ಜ್ಞಾನ ಬರೋದಿಲ್ಲ. ಯಾಕೆ ಒದೆ ಹೊರಟ ಅಂತಂದ್ರೆ ಈ ಬಲಗಳನ್ನು ಬಿಟ್ಬಿಟ್ಟು ಯಾವ್ದಾವ್ದೋ ಬಲಗಳನ್ನ ಹಿಡ್ಕತಿಲ್ಲ. ರಾಶಿ ನಕ್ಷತ್ರದಿಂದ ಬೀಳ್ತಾನೆ, ಸಂಖ್ಯೆಗಳಿಂದ ಬೀಳ್ತಾನೆ, ವಾಸ್ತುವಿಂದ ಬೀಳ್ತಾನೆ, ಇದೆಲ್ಲ ಏನು ಬರಲ್ಲ ನಿಮ್ಗೆ. ಹಂಗಾಗಿರೋದ್ರಿಂದ ಇದನ್ನೆಲ್ಲ ಬಿಟ್ಬಿಟ್ಟು ನಾನು ಹೇಳೋ ಬಲಗಳನ್ನ ಪೂಜೆ ಮಾಡಿ, ಅದನ್ನ ಆರಾಧನೆ ಮಾಡಿ, ಅದನ್ನ ಧ್ಯಾನ ಮಾಡಿ.
ಅದ್ರ ಕಡೆ ಗಮನ ಹರಿಸಿ ಅದನ್ನ ದೃಷ್ಟಿ ಹಾಯಿಸಿ, ಆಗ ನಿಮ್ಮ ಬದುಕು ಪಾವನವಾಗುತ್ತೆ ಹೊರತು ನೀವು ಅನ್ಕೊಂಡಿದ್ದನ್ನ ಸಾಧನೆ ಮಾಡೋಕ್ಕಾಗುತ್ತೆ ಹೊರತು ಈ ಮೂರು ಬಿಟ್ಟು ಬೇರೆ ಏನೇನೆಲ್ಲ ಮಾಡ್ತಾನಲ್ಲ ಮನುಷ್ಯ, ಇದು ಯಾವ್ದ್ರಲ್ಲೂ ಅವ್ನು ಮುಂದುವರಿಯಕ್ಕೆ ಸಾಧ್ಯವಿಲ್ಲ. ಇದು ನನ್ನ ಅನುಭವದ ಮಾತು. ಇದಾಗಿತ್ತು ವೀಕ್ಷಕರೇ, ನಿಧಿ ರಹಸ್ಯ. ನಿಧಿಯ ಬಗ್ಗೆ ಗುರುಗಳು ಒಂದು ಒಳ್ಳೆ ವಿಚಾರನ ತಿಳಿಸಿದ್ದಾರೆ. ಈ ಮೂಲಕ ನಾನು ಏನ್ ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ಗುರುಗಳ ಒಂದು ವಿಶ್ಲೇಷಣೆ ನೋಡಿದಾಗ ನಿಧಿ ಬಗ್ಗೆ ದಯವಿಟ್ಟು ನಿಧಿ ಹಿಂದೆ ಬೀಳ್ಬೇಡಿ. ನಿಧಿಯಿಂದ ಬಿದ್ದರೆ ನಿಮ್ಮ ಸಾವು ಖಚಿತ. ನೀವು ಸಾವನ್ನ ಅಪ್ಪೋದಲ್ದೆ ನಿಮ್ಮ ಒಂದು ಫ್ಯಾಮಿಲಿಗೂ ನೀವು ಮೋಸ ಮಾಡ್ದಂಗಾಗತ್ತೆ. ಸೊ ಹಾಗಾಗಿ ಅದ್ರ ಹಿಂದೆ ಬೀಳ್ಬೇಡಿ ಅನ್ನೋದು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ.